ಮಾಡತಕ್ಕ ಈ ಉಪನ್ಯಾಸಗಳಲ್ಲಿ ಮೊದಲನೇ ದಿವಸ ಉಪನಿಷತ್ತುಗಳಲ್ಲಿ ಏನು ವಿದ್ಯೆ ಎಂಬುದು ಅಸಾಧಾರಣವಾಗಿದೆ ಅಂತ ಪ್ರಾರಂಭ ಮಾಡಿದ್ದೇನೆ. ನಾವು ವಿದ್ಯೆ ಎನ್ನುವ ಶಬ್ದವನ್ನು ಲೋಕದಲ್ಲಿ ಯಾವ ಅರ್ಥದಲ್ಲಿ ಉಪಯೋಗಿಸ್ತೇವೋ ಆ ಅರ್ಥದಲ್ಲಿ ಉಪಯೋಗಿಸಿಲ್ಲ. ಅದರ ಅರ್ಥಗಳಲ್ಲಿ ಜ್ಞಾನ ಅಂದರೆ ಜ್ಞಾತೃವಾದವನು ಜ್ಞಾನದಿಂದ ಜ್ಞೇಯವನ್ನು ಪಡೆಯುವುದನ್ನು ವಿದ್ಯೆ, ಜ್ಞಾನ, ಪ್ರತಿಪತ್ತಿ ಮೊದಲ ಶಬ್ದಗಳಿಂದ ಉಪಯೋಗಿಸ್ತಾರೆ. ಅದೇ ಜ್ಞಾನ ಪರ್ಯಾಯವನ್ನು ವಿದ್ಯೆ ಅಂತ ಇಲ್ಲಿ ಉಪಯೋಗಿಸಿದರೂ ಕೂಡ ಆ ವಿಭಾಗ ಏನೂ ಇಲ್ಲ. ಈ ಜ್ಞಾತೃಜ್ಞಾನಜ್ಞೇಯ ವಿಭಾಗವನ್ನು ಮೀರಿರ್ತಕ್ಕ ರೀತಿಯಿಂದ ತಿಳಿಯತಕ್ಕ ಅನುಭವ ಅವಗತಿ ಅಂತ ಏನು ಕರೀತಾರೆ ಅದನ್ನೇ ವಿದ್ಯಾ ಅಂತ ಇಲ್ಲಿ ಕರೆದಿದ್ದಾರೆ ಅಂತ ಒಂದು ವಿಷಯ ಹೇಳಿದ್ದೇನೆ ಅವತ್ತಿನ ದಿವಸ. ಇವತ್ತಿನ ದಿವಸ ಉಪನಿಷತ್ತುಗಳ ವಿಚಾರವನ್ನೇ ಅಂದರೆ ಮೇಲ್ಮೈ ಅವುಗಳು ಹೇಗೆ ಕಾಣ್ತವೆ, ಅವುಗಳ ಭಾಷೆ ಹೇಗೆ ಕೇಳ್ತಾ ಇದ್ದೇವೆ. ಉಪನಿಷತ್ತುಗಳ ಭಾಷೆ, ಶೈಲಿ, ಕ್ರಮ ಹೇಗಿದೆ, ಪ್ರತಿಪಾದನೆ ಕ್ರಮ ಹೇಗೆ ಕಾಣ್ತಾ ಇದೆ, ಇದನ್ನು ನಾವು ವಿಚಾರ ಮಾಡಕ್ಕೆ ಹೊರಟಿದ್ದೀವಿ. ನ್ಯಾಯವಾಗಿ ಮೊದಲನೇ ದಿವಸ ಇದನ್ನು ಹೇಳಬೇಕಾಗಿತ್ತು. ಆದರೂ ಹೀಗೆ ಹೇಳೋದ್ರಿಂದ ಒಂದು ವೈಶಿಷ್ಟ್ಯವಿದೆ, ಹೋಲಿಸ್ತೀನಿ ಅದರ ವಿಷಯನ ಹೇಳ್ತೀನಿ. ಈ ಮಧ್ಯೆ ಒಳಗೆ ಇವತ್ತಿನ ದಿವಸ ನಾಲ್ಕನೇ ದಿವಸ ಆ ಉಪನಿಷತ್ತುಗಳ ಭಾಷೆಗಳಿಂದ ಅದನ್ನು ಹೇಳಕ್ಕೆ ಶುರು ಮಾಡಿದ್ದೇನೆ. ಉಪನಿಷತ್ ಎಂಬ ಶಬ್ದವೇ ಆ ಉಪನಿಷತ್ತುಗಳಲ್ಲಿದೆ. ಅದು 2-3 ಅರ್ಥದಲ್ಲಿ ಉಪಯೋಗಿಸುತ್ತೆ. ಸಾಮಾನ್ಯವಾಗಿ ಅಸುರಾಣ ಉಪನಿಷತ್ ಅಂದರೆ ಅವರ ಡಾಕ್ಟ್ರಿನ್, ಅವರು ಹಾಗೆ ತಿಳ್ಕೊಂಡಿದ್ದಾರೆ, ಅವರ ಅಭಿಪ್ರಾಯ ಅಂತ ಅರ್ಥ. ಅಸುರು ಸತ್ಯಶಿವಕ್ಕೆ ಅಲಂಕಾರ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ ಬರೆದು ಅಸುರಾಣ ಉಪನಿಷತ್ ಅಂತ ಬರೆದಿದ್ದಾರೆ. ಅವ್ರ ಪದ್ಧತಿ, ಆಚಾರ, ಕ್ರಮ, ನಂಬಿಕೆ ಎಂಬ ಅರ್ಥದಲ್ಲಿ ಒಂದು ಉಪನಿಷತ್ ಅಂತ ಒಂದು ಶಬ್ದ ಇದೆ. ಇನ್ನೊಂದು ಕಡೆಗಳಿಗೆ ಪ್ರಶ್ನೋಪನಿಷತ್ ಅಂತ ಬರೆದೆ. ಸತ್ಯಶ್ರೀ ಸತ್ಯಂ, ಸತ್ಯದ ಸತ್ಯ ಅಂತ ಅದರ ಉಪನಿಷತ್ತು ಅಂತ. ಉಪನಿಷತ್ತು ಅಂದರೆ ರಹಸ್ಯವಾದ ಹೆಸರು ಅಂತ ಅದೊಂದು ಅರ್ಥ. ಇವು ಎಲ್ಲಿಯಾದರೂ ನಡುವೆ ಬರತಕ್ಕ ಅರ್ಥಗಳು. ಸಾಮಾನ್ಯವಾಗಿ ಹೆಚ್ಚು ಉಪನಿಷತ್ತು ಹೀಗೆಲ್ಲ ಬರುತ್ತಲ್ಲ, ಅಂಥ ಕಡೆಯಲ್ಲಿ ಆ ಹೇಳಿದ್ದ ಟೀಚಿಂಗ್ ಉಪದೇಶ ಇದೆಯಲ್ಲ, ಆ ಉಪದೇಶವನ್ನೇ ಉಪನಿಷತ್ ಅಂತ ಕರೆದಿದೆ. ಉಪನಿಷತ್ ಅಂದರೆ ರಹಸ್ಯಂ ವಿದ್ಯಾ ಅಂತಲೇ ಅರ್ಥ ಉಪನಿಷತ್ ಅನ್ನೋದು. ಆದರೂ ಆ ವಿದ್ಯಾ ಯಾತಕ್ಕೆ ಉಪನಿಷತ್ತು ಅಂತಾರೆ ಅಂತ ಶಂಕರಾಚಾರ್ಯರು ಅಲ್ಲಲ್ಲೇ ಕೆಲವು ಇಂದ್ರ ಬರೀತಾರೆ. ಉಪನಿಷತ್ ಅಂತ ಹೇಳಿ ಸಮೀಪಕ್ಕೆ ತೆಗೆದುಕೊಂಡು ಹೋಗಿ ಪರಮಾತ್ಮನ ನೀರನ್ನು ಬ್ರಹ್ಮನಲ್ಲಿ ಸೇರಿಸಿ ತತ್ವ ತಿಳಿಸಿಬಿಡುತ್ತೆ, ಇದರ ದುಃಖವನ್ನೆಲ್ಲ ಹೋಗಾಡಿಸಿಬಿಡುತ್ತೆ. ಆದ್ದರಿಂದ ಉಪನಿಷತ್ ಅಂತ ಹೆಸರು ಅಂತ. ಸಾಮಾನ್ಯವಾಗಿರ್ತಕ್ಕ ಜ್ಞಾನ ಹಾಗೆ ಪರಮಾರ್ಥ ತತ್ವದಲ್ಲಿ ಕರ್ಕೊಂಡು ಹೋಗುವುದೂ ಇಲ್ಲ, ದುಃಖವನ್ನು ಕಳೆಯುವುದೂ ಇಲ್ಲ. ಅದಕ್ಕೆ ಬದಲಾಗಿ ಸಾಮಾನ್ಯವಾಗಿ ನಾವು ಯಾವ ಜ್ಞಾನ ಅಂತ ಕಲ್ತಿದ್ದೇವೋ ಅದು ಅಜ್ಞಾನ, ಅವಿದ್ಯೆಯಾಗಿದೆ. ಅದರ ಕಾರ್ಯವಾಗಿ ಶೋಕ, ಮೋಹ, ಭಯ ಮೊದಲಾದ ಕಾರ್ಯಗಳು ಆಗುತ್ತೆ. ಅವು ಅನಿಷ್ಠವೇ ಆಗಿರ್ತವೆ ನಮಗೆ. ಇದು ತದ್ವಿರುದ್ಧವಾದ ಆತ್ಯಂತಿಕವಾದ ಪುರುಷಾರ್ಥವನ್ನು ಕೊಡುತ್ತೆ ಇದು. ಆದ್ದರಿಂದ ಇದನ್ನು ಉಪನಿಷತ್ ಅಂತ ಕರೆದಿದ್ದಾರೆ ಅಂತ ವಿದ್ಯೆಯನ್ನು. ಗ್ರಂಥಗಳಿಗೆ ಉಪನಿಷತ್ ಅಂತ ಹೆಸರು. ಅದು ಉಪನಿಷತ್ತಿದೆ ಆದ್ದರಿಂದ ಅಂತ. ಹಾಗೆ ರೇಖಾಗಣಿತವನ್ನು ಬರೆದ ಯೂಕ್ಲಿಡ್ ಎನ್ನುವ ಮನುಷ್ಯನ ಅವನು ಯೂಕ್ಲಿಡ್ ಅಂತ ಕರೆಯೋರು. ಹಾಗೆ ಆ ಗ್ರಂಥಕ್ಕೂ ಉಪನಿಷತ್ ಅಂತ ತಾಗಖ್ಯ ಅಂದರೆ ಆ ವಿದ್ಯೆಯನ್ನು ಉಪನಿಷತ್ ಅಂತಿದ್ದಾರೆ. ಒಂದು ವಿಲಕ್ಷಣವಾದ ಭಾಷೆ, ವಿಲಕ್ಷಣವಾದ ಶೈಲಿ, ಇವುಗಳನ್ನು ಉಪಯೋಗಿಸಿಕೊಂಡು ಬರೀತಾ ಇದ್ದಾರೆ. ಹೀಗೆ ಯಾಕೆ ಬರೀತಾರೆ ಅಂತ ಅದು ಸರಿಯಾಗಿ ಎಲ್ಲರೂ ಹೇಳುವಾಗ ಪ್ರಾರಂಭ ಮಾಡಬಾರ್ದು. ಏನಾದರೂ ಬೇರೆ ಯಾರು ವಕ್ರವಾಗಿ ಯಾವುದು ತಮ್ಮದು ಒಂದು ರೀತಿಯಿಂದ ಹೇಳಬೇಕೆ, ಹಾಗೆ ಯಾಕೆ ಹೇಳಬೇಕು ಅಂದರೆ ಹೀಗೆ ಉಪನಿಷತ್ತುಗಳು ಹೇಳತಕ್ಕ ಕ್ರಮ ಇದೆಯಲ್ಲ, ಅದು ಹೇಳತಕ್ಕಂಥ ವಿಷಯ, ಆ ಕೊಡತಕ್ಕಂಥ ವಿದ್ಯಾ, ಆ ವಿದ್ಯಾ ಮತ್ತು ಆ ವಿದ್ಯಾರೇದ್ಯವಾದ ಆತ್ಮವಸ್ತು ಅಂತೀವಲ್ಲ, ಅದು ಎರಡೂ ಒಂದೇ. ಆ ವಿದ್ಯೆ ಅಂದರೆ ಒಂದೇ ಅನುಭವ, ಆತ್ಮ ಎನ್ನುವುದು ಅನುಭವೇ. ಅನುಭವವಾದ ಆತ್ಮನನ್ನ ನಾವು ಆತ್ಮನಿಂದಲೇ ತಿಳಿತೇವೆ. ನಾವು ಅಳಿತಕ್ಕವನು ಅವನೇ. ತ್ರಿಪುಟಿ ಅಂದರೆ ತಿಳಿತಕ್ಕವನು, ತಿಳಿಯಲ್ಪಡತಕ್ಕದ್ದು, ತಿಳಿಯಲ್ಪಡುವ ತಿಳಿಸುವ ಸಾಧನ ಎಂಬ ಮೂರನ್ನು ಮೀರಿರ್ತಕ್ಕ ವಸ್ತು ಸ್ವರೂಪ. ಅದು ಅದೇ ಇರತಕ್ಕದ್ದು ನಿಜವಾಗಿ. ಹೀಗೆ ನಿಜವಾಗಿರೋದ್ರಿಂದ ನಿಜವಾಗಿರೋದು ಅಂದರೆ ಬಾಕಿ ಯಾವುದೂ ಇಲ್ಲ ಅಂತ. ವ್ಯವಹಾರದಲ್ಲಿ ನಾನು ಹೇಳಿದೆ ಅವಿದ್ಯೆಯಿಂದ ವ್ಯವಹಾರವಾಗುತ್ತೆ ಅಂತ ನೀವು ಹೇಳಿದ್ನಲ್ಲ. ಇಂದ್ರಿಯ ವ್ಯವಹಾರ,
ಕರ್ಮೇಂದ್ರಿಯ ವ್ಯವಹಾರ, ಜ್ಞಾನೇಂದ್ರಿಯ ವ್ಯವಹಾರ, ಮನಸ್ಸಿನ ವ್ಯವಹಾರ, ಇವುಗಳೆಲ್ಲ ವ್ಯವಹಾರ ವ್ಯಾಪಾರ ಅಂತ ಅರ್ಥ. ಅವುಗಳು ಆದರೆ ಕರ್ಮೇಂದ್ರಿಯದಿಂದ ಬಾಯಿಂದ ಹೇಳೋದು, ಕೈಯಿಂದ ಮಾಡೋದು ಅವುಗಳು ವ್ಯವಹಾರವೇ. ಹಾಗೆಯೇ ಕಣ್ಣಿಂದ ತಿಳ್ಕೊಳ್ಳೋದು, ನೋಡೋದು, ಕಿವಿಯಿಂದ ಕೇಳೋದು ವ್ಯವಹಾರವೇ. ಮನಸ್ಸಿನಿಂದ ವಿಚಾರ ಮಾಡೋದು ವ್ಯವಹಾರವೇ. ಇನ್ನೊಂದು ಸಂಕ್ಷೇಪವಾಗಿ ಹೇಳಿದರೆ, ಮನಸ್ಸಿನಲ್ಲಿ ಆಲೋಚನೆ ಮಾಡುವುದು, ಬಾಯಲ್ಲಿ ಹೇಳುವುದು, ಅದರಂತೆ ಇಷ್ಟ ಅನಿಷ್ಟಗಳನ್ನು ಪ್ರಾಪ್ತಿಗಾಗಿ ಅಥವಾ ಪರಿಹಾರಕ್ಕಾಗಿ ನಾವು ಪ್ರವೃತ್ತಿ ನಿವೃತ್ತಿಗಳನ್ನು ಮಾಡೋದು, ಈ ಮೂರಕ್ಕೂ ವ್ಯವಹಾರ ಅಂತ ಸಂಜ್ಞೆ. ಉದಾಹರಣೆಗೆ ದೂರಕ್ಕೆ ಅಲ್ಲಿ ಏನೋ ಒಂದು ಬಿದ್ದ ಕಾಣು, ಮನಸ್ಸಿನೊಳಗೆ ಇದು ಹಾವು ಅಂತ ಒಂದು ಆಲೋಚನೆ ಬಂತು ಅಂತ ಇಟ್ಕೊಳ್ಳೋಣ. ಇದು ಒಂದು ಮಾನಸಿಕ ವ್ಯವಹಾರ, ಒಂದು ವ್ಯವಹಾರ ಆಯಿತು. ಅದನ್ನೇ ಹಾವು ಅಂತ ಬಾಯಿಗೆ ಹೇಳ್ತೀವಲ್ಲ, ಅದು ಬಾಯಿಯಿಂದ ಹೇಳಿದಂಥದ್ದು. ಬುದ್ಧಿ ವ್ಯಪದೇಶ ಎರಡನೇದು ಅದೊಂದು ವ್ಯವಹಾರ. ಹಾವು ಅಂತ ಹೇಳಿದ ಮೇಲೆ ದೂರ ಹೇಳಿಕೊಂಡು ಹೋಗ್ತೀವಲ್ಲ ಬಿಟ್ಟು, ಅದೊಂದು ವ್ಯವಹಾರ, ಕ್ರಿಯಾರೂಪವಾದ ವ್ಯವಹಾರ, ನಿವೃತ್ತಿ ರೂಪವಾದ ವ್ಯವಹಾರ. ಅಥವಾ ಕಪ್ಪೆ ಕಿಪ್ಪನ್ನು ಬೆಳ್ಳಿಯಿಂದ ತಿಳ್ಕೊಂಡಾಗ ಅದು ಬೆಳ್ಳಿ ಎಂಬ ಜ್ಞಾನ, ಬೆಳ್ಳಿ ಎಂಬ ವಾಕು, ಬೆಳ್ಳಿಯಿಂದ ಅದು ತಗೊಳ್ಳೋಕೆ ಹೋಗೋದು, ಈ ರೀತಿಯಾದ ಜ್ಞಾನ, ವಾಕು ಮತ್ತು ಕ್ರಿಯಾರೂಪವಾದ ವ್ಯವಹಾರ ನಡೆಯುತ್ತೆ. ಅದನ್ನು ವ್ಯವಹಾರ ಅಂತೀವಿ ನಾವು. ಅಂತೂ ಲೋಕದೊಳಗೆ ಜ್ಞಾನ ಎನ್ನುವುದು ವ್ಯವಹಾರಕ್ಕೆ ಅಂಗ. ಯಾವುದಾದ್ರೂ ವಸ್ತುವಿನ ಜ್ಞಾನ ಆದಮೇಲೆ ಅದರ ಇಚ್ಛೆಯಾಗಿ ಅಥವಾ ಅದರ ದ್ವೇಷವಾಗಿ ಆ ಇಷ್ಟವಾದಂತಹ ವಸ್ತುವನ್ನು ಪಡೆಯುವುದಕ್ಕೆ ಹೋಗುವುದು, ಅನಿಷ್ಟವಾದನ್ನು ಪಡೆಯೋದಕ್ಕೆ ಹೋಗುವುದು, ಇದಕ್ಕೆ ವ್ಯವಹಾರ ಅಂತ ಹೆಸರು. ಆದ್ದರಿಂದಲೇ ಲೋಕವಾಗಿ ಯಾವುದಾದ್ರೂ ಹೇಳಿಕೆ ಬಂದರೆ ತಿಳುವಳಿಕೆ ವಿಷಯವನ್ನು ಹೇಳ್ತೀನಿ ಅಂದರೆ ಇದರಿಂದ ಏನು ಪ್ರಯೋಜನ ಎಲ್ಲರೂ ಕೇಳ್ತಾರೆ. ಏನು ಪ್ರಯೋಜನ ಅಂತಂದರೆ ಇಂಥ ಇಷ್ಟವೂ ಪ್ರಾಪ್ತಿಯಾಗುತ್ತೆ ಹೇಳಬೇಕು, ಅಥವಾ ಇಂಥ ಅನಿಷ್ಟವೂ ನಿವೃತ್ತಿ ಆಗುತ್ತೆ ಅಂತ ಹೇಳಬೇಕು. ವ್ಯವಹಾರದಲ್ಲೆಲ್ಲ ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ ಇಲ್ಲೇ ಇದ್ದೇ ವ್ಯವಹಾರ ಇಲ್ಲ. ಇಷ್ಟ ಪ್ರಾಪ್ತಿಗಾಗಿ ನಾವು ಪ್ರವೃತ್ತಿ, ಅನಿಷ್ಟ ನಿವೃತ್ತಿಗಾಗಿ ನಿವೃತ್ತಿ ಮಾಡಲೇಬೇಕಲ್ಲ. ಆದ್ದರಿಂದ ಅವುಗಳನ್ನು ವ್ಯವಹಾರ ಅಂತೀವಿ. ಅದನ್ನು ಮಾತಾಡೋದನ್ನ ಯಾರು ಒಳ್ಳೆಯ ವ್ಯವಹಾರಿಕರು, ವ್ಯವಹಾರದಲ್ಲಿ ಕುಶಲರು ಅಂತ ಯಾರಂತೇವೆ, ಯಾರು ಇಂಥ ಜ್ಞಾನವನ್ನು ಇಷ್ಟ ಪ್ರಾಪ್ತಿಗಳು ಅನಿಷ್ಟ ನಿವೃತ್ತಿಗಳು ಬೇಕಾದಂಥ ವ್ಯಾಪಾರಕ್ಕೆ ಅನುಕೂಲವಾದ ಜ್ಞಾನವನ್ನು ತಿಳಿಸ್ಕೊಡ್ತಾರೋ ಅದನ್ನು ನಾವು ವ್ಯವಹಾರ ಅಂತೀವಿ. ಆ ವ್ಯವಹಾರ ಕುಶಲರು, ಒಳ್ಳೆ ವ್ಯವಹಾರ ಇದ್ದರು, ಲೌಕಿಕ ಒಳ್ಳೆ ತಿಳಿದವರು ಅಂತ ಹೇಳ್ತೀವಿ ನಾವೀಗ. ಈಗ ಇದಾಗಿ ಇದೇ ಅರ್ಥವನ್ನು ತಿಳ್ಕೊಂಡು ಕೂಡ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಪ್ರಾರಂಭ ಮಾಡಿದಾಗ ಸರ್ವೋಕ್ಯಯಂ ವೇದ, ಈ ವೇದವೆಲ್ಲ ಕೂಡ ಇಷ್ಟ ಪ್ರಾಪ್ತಿ ಪರಿಹಾರ ಉಪಾಯ ಪ್ರದರ್ಶನ ಬರಹ ಅಂತ ಬರೆದಿದ್ದಾರೆ. ಈ ವೇದವೆಲ್ಲ ಏನು ಹೇಳುತ್ತೆ, ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ ಇವುಗಳನ್ನು ಹೋಗಿಸುವುದಕ್ಕೆ ಬೇಕಾದ ಉಪಾಯವನ್ನು ಹೇಳುವುದರಲ್ಲಿ ತಾತ್ಪರ್ಯವಿಲ್ಲದ್ದು ವೇದವೆಲ್ಲ ಅಂತ ಭಾಷೆಕಾರ ಬರೆದಿದ್ದಾರೆ. ಇದರಿಂದ ಏನು ತೋರಿಸುತ್ತೆ ಅಂದರೆ ಲೋಕದಲ್ಲಿ ಇರತಕ್ಕಂಥ ಜ್ಞಾನ ಹೇಗಿದೆಯೋ ಅದು ಹಾಗೆ ಅಂತ ತೋರಿತು. ಅದು ಹಾಗಂತ ಇಟ್ಕೊಂಡು ಮಾತಾಡಿದ್ದು. ಲೋಕದಲ್ಲಿ ಯಾರಿಗೆ ಇಷ್ಟ ಪ್ರಾಪ್ತಿಯಾಗಿರಿ ಅನಿಷ್ಟ ನಿವೃತ್ತಿಯಾಗಿರಿ ಇಲ್ಲ ಅಂತ ಯಾವುದಾದ್ರೂ ಆ ವಿಷಯ ಉದಾಸೀನರಾಗಿರ್ತಾರಲ್ಲ, ಹಾಗಾಗಬಾರ್ದು ಅಂತ ವೇದ ಎಂಬುದು ಪರನಿಷ್ಠ ಪ್ರಾಪ್ತಿ ಪರಮಾನಿಷ್ಠ ನಿವೃತ್ತಿ ಆಗುತ್ತೆ ಅಂತ ಅವ್ರ ಭಾಷೆ ಒಳಗೆ ಹೇಳ್ತಕ್ಕಂಥದ್ದು. ಒಬ್ಬ ಹುಡುಗ ವಿವೇಕಾನಂದರು ಅಂತ ಹೇಳಿದರೆ ಅವರು ಅಷ್ಟಾಂಗ ವಿಷಯ ನಾವು ಮಾತಾಡ್ತೀವಿ ಅಂತಂದರೆ ಅದಕ್ಕೆ ನಾವು ತಿಂದ ಬ್ರೆಡ್ ಸಿಕ್ಕುತ್ತೋ ಅಂತ ಕೇಳ್ತಂತೆ, ಮಗು ಮಿಠಾಯಿ ಸಿಕ್ಕುತ್ತೋ ಅಂತ ಕೇಳ್ತಂತೆ. ಯಾಕಂದ್ರೆ ಅದಕ್ಕೆ ಮಿಠಾಯಿ ಸಿಕ್ಕರೆ ಸರಿಯಾಗುತ್ತೆ ಅಂತ. ಹಾಗೆ ನಾವು ಯಾವುದಾದ್ರೂ ಒಂದು ಇಷ್ಟ ಪ್ರಾಪ್ತಿ ಅಥವಾ ಅನಿಷ್ಟ ನಿವೃತ್ತಿಯನ್ನು ಕೇಳ್ತೇವೆ. ನಮ್ಮ ಭಾಷೆಗೆ ಅನುಕೂಲ ಆಗೋದಕ್ಕೋಸ್ಕರ ಆ ವೇದಾಂತಗಳು ಕೂಡ ವೇದಾಂತವು ಇಷ್ಟ ಪ್ರಾಪ್ತಿಗೆ ಅನಿಷ್ಟ ನಿವೃತ್ತಿಗೂ ಬೇಕಾದ ಉಪಾಯಗಳನ್ನ ಹೇಳುತ್ತೆ ಅಂತ. ವೇದಾಂತ ಹಾಗೆ ಹೇಳುತ್ತೆ ಅಂತ ಕೇಳಿದರೆ ಹೇಳುತ್ತೆ, ಅದರ ವಿಶೇಷ ಪ್ರಾಪ್ತವಾದ ಇಷ್ಟ ಪ್ರಾಪ್ತಿಗೆ ಪರಿಹೃತವಾದ ಅನಿಷ್ಟ ನಿವೃತ್ತಿಗೆ ಆಗುತ್ತೆ ಆ ಭಾಷೆಯನ್ನ ಉಪಯೋಗಿಸೋದು. ನಿಜವಾಗಿ ಪ್ರಾಪ್ತವಾಗಿದ್ದರೆ ಇಷ್ಟ ಪ್ರಾಪ್ತಿ ಅನ್ನೋದು ಬೇಕಿಲ್ಲ, ಪರಿಹೃತವಾಗಿದ್ದರೆ ಅನಿಷ್ಟದ ಪರಿಹಾರ ಅನ್ನೋದು ಬೇಕಿಲ್ಲ. ಆದರೂ ಕೂಡ ಈ ವೈದ್ಯ ಭಾಷೆ ವಿಶಾಲವಾದ ಲಕ್ಷಣ ಇಟ್ಕೊಂಡಿರ್ತವಲ್ಲ, ವೇದ ಎಲ್ಲವೂ ಕೂಡ ಇಷ್ಟ ಪ್ರಾಪ್ತಿಗೂ ಅನಿಷ್ಟ ನಿವೃತ್ತಿಗೂ ಉಪಾಯವನ್ನು ಹೇಳುತ್ತದೆ ಅಂತ ಪ್ರತಿಜ್ಞೆ ಮಾಡಿದವಲ್ಲ. ಅಂತಹ ಸಂದರ್ಭದಲ್ಲಿ ಉಪನಿಷತ್ತುಗಳು ಯಾವ ಇಷ್ಟ ಪ್ರಾಪ್ತಿಯನ್ನು ಯಾವ ಅನಿಷ್ಟ ನಿವೃತ್ತಿಯನ್ನು ಮಾಡ್ತವೆ ಅಂತ ಹೇಳಿದ್ರೆ ಪ್ರಾಪ್ತವಾದಂತಹ ಇಷ್ಟವನ್ನು ತಿಳಿಸಿಕೊಳ್ಳದೆ ನಿವೃತ್ತವಾದಂತಹ ದುಃಖವನ್ನು ಹೋಗಲಾಗುತ್ತದೆ ಅನಿಷ್ಟವನ್ನ ಅಂತ ಪ್ರಾರಂಭ ಮಾಡಿದರು. ಈ ಭಾಷೆ ರೌಂಡ್ ಅಬೌಟ್ವೆ ಸುಮ್ಮನೆ ಅನವಶ್ಯಕವಾಗಿ, ಅಂದರೆ ನಿಜವಾಗಿ ಇಲ್ಲಿ ಫಲ ಇಲ್ಲ
ಮುಕ್ತಿ ಪುರುಷ ಪರಮಪುರುಷಾರ್ಥ ಅಂದರೆ ಸಿದ್ಧವಾದ ಪುರುಷಾರ್ಥವನ್ನ ಜ್ಞಾಪಿಸುವುದು ವೇದ ಅಂತ ಹೇಳಬೇಕಾಗಿತ್ತು. ಯಾವುದು ನಿತ್ಯ ಸಿದ್ಧವಾದಂತಹ ಪರಮಪುರುಷಾರ್ಥವನ್ನ ತಿಳಿಸಿಕೊಡ್ತದೆಯೋ ಅದು ವೇದ. ವೇದಕ್ಕೆ ಅನೇಯ ಯಾವುದರಿಂದ ತಿಳ್ಕೊಳ್ತೇವೋ ಅದು ವೇದ. ಏನು ತಿಳ್ಕೊಳ್ತೇವೆ? ನಿತ್ಯ ಸಿದ್ಧವಾದಂತಹ ಪರಮಪುರುಷಾರ್ಥವಾಗಿ ನಮ್ಮ ಆತ್ಮವೇ ಆಗಿರ್ತಕ್ಕ ಆತ್ಮನೇ ಮೋಕ್ಷ, ಅದು ನಿತ್ಯ ಸಿದ್ಧ ಅಂತ ನಮ್ಮ ಆತ್ಮನನ್ನೇ ಪಡೆದುಬಿಟ್ರೆ ಮೋಕ್ಷವಾಯಿತು ಅಂತ. ಈ ರೀತಿಯಲ್ಲಿ ಇದೊಂದು ಭಾಷಾ. ಇದೇನಾಯ್ತಂದ್ರೆ ಪ್ರಾಪ್ತವಾದದ್ದನ್ನೇ ಪಡ್ಕೊಳ್ತೀವಿ ಅಂತ ಅನ್ನೋದಕ್ಕೋಸ್ಕರವಾಗಿ ನಿತ್ಯ ಸಿದ್ಧವಾಗಿದ್ದರೂ ಕೂಡ ಪ್ರತಿಯೊಂದು ವ್ಯಕ್ತಿ ಮಾತ್ರವೇ ಶಾಸ್ತ್ರದ ಕರ್ತವ್ಯ ಅಂತ ಇನ್ನೊಂದು ಭಾಷಾ. ಇದು ವೇದಾಂತದಲ್ಲಿ ಹೇಳೋದು. ಪ್ರತಿಯೊಂದು ವ್ಯಕ್ತಿ ಅಂದರೆ ಅವಿದ್ಯೆಯಿಂದ ಪ್ರಾಪ್ತವಾಗಿದ್ದರೂ ಕೂಡ ಅಪ್ರಾಪ್ತವಾದ ಹಾಗೆ ಆಗಿರುತ್ತಲ್ಲ, ಅದಕ್ಕೋಸ್ಕರವಾಗಿ ಅವಿದ್ಯೆಯನ್ನು ಹೊರದಾಡಿಸಿಬಿಟ್ರೆ ಅದು ಪ್ರಾಪ್ತವಾಗುತ್ತಲ್ಲ. ಪ್ರಾಪ್ತಿಗೆ ಅಡ್ಡಿಯಾಗಿರೋದೇನೋ ಅವಿದ್ಯೆ ಒಂದೇ, ನಿತ್ಯ ಪ್ರಾಪ್ತವಾಗಿರೋದಕ್ಕೆ. ಆದ್ದರಿಂದ ಅದನ್ನು ತೆಗೆದು ಹಾಕೋದಕ್ಕೋಸ್ಕರವಾಗಿ ಬರುತ್ತೆ ಅನಿಷ್ಟ ನಿವೃತ್ತಿ ಅಂತ ಎರಡನೇ. ಈ ಪರಿಭಾಷಾ ಅಂದರೆ ಈ ಕ್ರಮ ಇಟ್ಕೊಳ್ಳೋದು ಸ್ಟೈಲಿನಲ್ಲಿ ಭಾಷೆ ಒಳಗೆ ಇಟ್ಕೊಳ್ಳೋದಿಗೆಲ್ಲ ಮಕ್ಕಳ ಭಾಷೆ ಅಂತ ಎಲ್ಲ ಲ್ಯಾಂಗ್ವೇಜಲ್ಲೂ ಉಂಟದು. ಅದನ್ನು ಅದು ಪಪ್ಪ ಮಮ್ಮ ಅಂತ ಹೇಳಿದ್ರೆ ಫಾದರ್ ಮದರ್ ಅನ್ನೋದಕ್ಕೆ ಇಂಗ್ಲೀಷ್ ಒಳಗೆ ಹಾಗೆ ಅಂತಾರೆ. ನಮ್ಮಲ್ಲಿ ಕೂಡ ಅಪ್ಪ ಅಮ್ಮ ಇನ್ನು ಯಾವುದೋ ಏನೋ ಒಂದು ಮಾಹಿತಿ ಕೊಟ್ಕೊಡ್ತೀವಿ ಬೂವ ಅವೆಲ್ಲ ಮಕ್ಕಳ ಭಾಷೆ. ಯಾರು ಬರ್ಕೊಂಡು ಹೋದರೆ ಮಕ್ಕಳನ್ನ ಹೀಗಂತಾರೆ, ಇದನ್ನ ಅನ್ನ ಬೂ ಅಂತಾರೆ, ಇದಕ್ಕೆ ಬರುತ್ತೆ ಹೀಗೆ ಹೇಳ್ತಾರೆ ಅಂತ ಮಕ್ಕಳ ಭಾಷೆಗೆ ಒಂದ್ಸಲಿಗೆ ನಾವು ಬರ್ನೋಡು ಹೋಗಲ್ಲ. ನಾವು ವೇದ ದೃಷ್ಟಿಯಿಂದ ಮಕ್ಕಳಿದ್ದ ಹಾಗೆ ನಮ್ಮ ಭಾಷೆಯಲ್ಲಿ ನಮಗೆ ತಿಳಿಸಿದರೆ ಅರ್ಥ ಆಗುತ್ತೆ ಅಂತ ಹೇಳಿ ಈ ಮಾತನ್ನು ಆಡೋದೇ ಹೊತ್ತು ನಿಜವಾಗಿ ಹೇಳಿದರೆ ಏನು ಹೇಳಬೇಕು ಅಂದರೆ ಇರತಕ್ಕದ್ದೆಲ್ಲ ಒಂದೇ. ಅದು ಆ ಪರಮಾರ್ಥ ಸ್ವರೂಪವಾದಂತಹ ಅನುಭವವೇ ಅಥವಾ ಆತ್ಮನೇ ಅಥವಾ ಬ್ರಹ್ಮವೇ. ಶಬ್ದ ಒಂದೇ. ಬ್ರಹ್ಮ, ಆತ್ಮ, ಮೋಕ್ಷ, ಪರಮಪುರುಷಾರ್ಥ ಇದು ನಿತ್ಯ ಪ್ರಾಪ್ತವಾಗಿ ಅದೊಂದೇ ಏಕತೆ. ಏಕದೇವ ಅದ್ವಿತೀಯಂ ಬ್ರಹ್ಮ ಹೀಗೆ ಹೇಳ್ತಿದ್ದದ್ದು ಅದನ್ನು ತಿಳಿಸುತ್ತೆ ಅಂತ ಇಷ್ಟೇ ಹೇಳಬೇಕಾಗಿತ್ತು ನಾವು. ಹಾಗೆ ಹೇಳಿದರೆ ಇದೇನು ಹೇಳಬೇಕು, ಏನಿದ್ದು ಯಾವುದೋ ತಿಳಿಸುತ್ತಂತೆ ಅಂತ. ಅದರ ಸ್ವಭಾವ ಏನಿದೆ ಯಾವುದಲ್ಲ ಅಂತ ಹೀಗೆ ಪ್ರಾರಂಭ ಮಾಡಿ ಕೂಡಲೇ ಯಾಕೋ ಕೈಯಾಡಿಸ್ತಾರೆ ಹೇಳೋಕೆ ಬರಲ್ಲ ಅಂತ ಕಾಣುತ್ತೀವರಿಗೆ ಅಂತ ಹೀಗಂತಾರೆ. ಆದ್ದರಿಂದ ನಮಗೆ ತಿಳಿಯೋ ಭಾಷೆಗೋಸ್ಕರವಾಗಿ ಪಡಿಬೇಕಾದದ್ದು ಇಲ್ಲ ಅಂತ ಅನ್ನೋವರೆಗೂ ಹೋಗ್ಬೇಕ ಹೋಗಿ ಪರಮಪುರುಷಾರ್ಥವನ್ನು ತಿಳಿಸುತ್ತೆ ಅಂತ ಹೇಳಿದ್ರು. ಇನ್ನು ಹೋಗಬೇಕಾದ ನಿವೃತ್ತಿ ಇಲ್ಲ ಎಂಬ ಪರಮಪುರುಷಾರ್ಥವನ್ನು ಅಪುರುಷಾರ್ಥ ನಿವೃತ್ತಿಯನ್ನು ತಿಳಿಸುತ್ತೆ ಅಂತ ಹೇಳೋದು. ಆಮೇಲೆ ತಿಳಿಯಬೇಕಾದದ್ದಿಲ್ಲ ಅಂತಕ್ಕಂಥ ಪರಮಜ್ಞಾನವನ್ನು ತಿಳಿಸುತ್ತೆ. ಇದು ಒಂದು ಉಪಾಯ. ನೋಡಿ ಯಾಕೆ ಹೀಗೆ ಮಾಡಬೇಕಾಯ್ತು ಆ ಭಾಷೆನ? ಎಲ್ಲಿ ವಿಭಾಗದಲ್ಲಿಯೋ ಜ್ಞಾನದ ವಿಷಯ, ಪ್ರಾಪ್ತಿ ವಿಷಯ, ಪರಿಹಾರ ವಿಚಾರವಾಗಲಿ, ಎಲ್ಲಿ ಪರಿಹಾರ ಮಾಡತಕ್ಕದ್ದಿಲ್ವೋ, ಎಲ್ಲಿ ಪ್ರಾಪ್ತಿಯಲ್ಲಿಲ್ವೋ, ಎಲ್ಲಿ ತಿಳಿತಕ್ಕದ್ದಿಲ್ವೋ ಅಂಥ ತತ್ವವನ್ನು ತಿಳಿಸ್ಕೊಡ್ಬೇಕಾದ್ರೆ ನಮಗೇನು ಮಾಡಬೇಕು? ಈ ಉಪಾಯ ನಮ್ಮ ಭಾಷೆಯಲ್ಲಿ ನಮಗೂ ಆಗುವಾಗಿ ರುಚಿ ಹುಟ್ಟು ಹಾಗೆ ಹೇಳಬೇಕು. ಈ ಪ್ರಕ್ರಿಯೆಗೆ ಒಂದು ಹೆಸರಿದೆ. ಇದನ್ನೇ ಕುರಿತು ಒಂದು ದಿವಸ ನಾನು ಹೇಳೋದಿದ್ದೇನಾದ್ದರಿಂದ ತತ್ಕಾಲಕ್ಕೆ ಅದನ್ನು ಬಿಟ್ಟುಬಿಡ್ತೀನಿ. ಶೈಲಿಯನ್ನು ಮಾತ್ರ ನೋಡೋಣ. ಯಾಕೆ ಹೇಳ್ತಾರೆ ಕಾರಣ ಹೇಳೋದಕ್ಕೋಸ್ಕರ ಈ ಮಾತು ಹೇಳಿದೆ ನಾನು. ಪರಮಾರ್ಥ ತತ್ವವಾಗಿದ್ದರು ಏಕಮೇವ ಅದ್ವಿತೀಯವಾಗಿದ್ದು ನಿರ್ವಿಶೇಷವಾಗಿ ಯಾವಾಗ ವಿಶೇಷವೂ ಇಲ್ಲದೆ ಇರತಕ್ಕದ್ದಾದ್ದರಿಂದ ಅದಕ್ಕೆ ಯಾವ ಭಾಷೆಯಾಗಲಿ ಯಾವ ಮನಸ್ಸಾಗಲಿ ತೆಗೆದು ಹಾಕಿದ್ದ. ಅದಕ್ಕೋಸ್ಕರವಾಗಿ ಹೀಗೆ ಹೇಳ್ತಾರೆ ಅಂತ ಹೇಳೋದಕ್ಕೋಸ್ಕರ ಇದನ್ನು ಹೇಳಿದ್ದೆ ನಾನು. ಹೀಗೆ ಶೈಲಿ ಯಾಕೆ ಬೇರೆ ಬೇರೆ ಉಪಯೋಗಿಸ್ತಾರೆ, ಏನೇನು ಶೈಲಿ ಉಪಯೋಗಿಸ್ತಾರೆ ಎಂಬ ಕಾರಣ ಆವಾಗ ಮೊದಲು ಯಾಕೆ ಉಪಯೋಗಿಸ್ತಾರೆ ಅನ್ನೋ ಕಾರಣ ಹೇಳೋಕ್ಕೋಸ್ಕರವಾಗಿ ಉಪನಿಷತ್ ಪ್ರತಿಪಾದ್ಯವಾದ ವಿದ್ಯೆ ಅಂತ ಬರೀ ಹೇಳಿ ಪ್ರಾರಂಭ ಮಾಡಿದ್ದೇನೆ. ಇವತ್ತು ಯಾಕೆ ಭಾಷೆ ಪ್ರಾರಂಭ ಮಾಡಿ ಇದೇ ಕಾರಣ. ಉಪನಿಷತ್ ವಿದ್ಯೆ ಅಂತ ಅಂದ್ಕೊಂಡ್ರೆ ನಾವು ಲೋಕದೊಳಗೆ ವಿದ್ಯಾವಂತ, ವಿದ್ಯಾ ಪ್ರಾಪ್ತಿಯಾಗಬೇಕು, ಯಾವ ವಿಷಯದ ವಿದ್ಯೆ ಅಂತ ನಮಗೆಲ್ಲ ಆಕಾಂಕ್ಷೆ ಹುಟ್ಟುತ್ತಲ್ಲ, ಆಕಾಂಕ್ಷೆ ಹುಟ್ಟದೇ ಇರೋ ವಿದ್ಯೆಯನ್ನು ಹೇಳಬೇಕಾಗಿದೆ. ಅದಕ್ಕೋಸ್ಕರವಾಗಿ ಉಪನಿಷತ್ ಪ್ರತಿಪಾದ್ಯವಾದಂತಹ ವಿದ್ಯೆ ಒಂದು ವಿಲಕ್ಷಣವಾದದ್ದು ಅಂತ ತಿಳಿಸೋಕ್ಕೋಸ್ಕರ ಉಪನಿಷತ್ ವಿದ್ಯೆ ಅಂತ ಪ್ರಾರಂಭ ಮಾಡಿ ಇವತ್ತು ಪ್ರಾರಂಭ ಮಾಡಿರೋದೇನು? ಉಪನಿಷತ್ ಅಂದರೆ ಶಬ್ದ ಅತ್ಯಂತ ರಹಸ್ಯವಾದದ್ದು, ಯಾರಿಗೂ ಗೊತ್ತಿಲ್ಲದ ವಿಷಯ. ಅಂದರೆ ವ್ಯವಹಾರದಲ್ಲಿ ಯಾರಿಗೂ ಗೊತ್ತಿಲ್ಲದ್ದು ಅಂತ ಅರ್ಥ. ವ್ಯವಹಾರದಲ್ಲಿ ಯಾರಿಗಾರೋ ವ್ಯವಹಾರಕ್ಕೆಲ್ಲ ನೀರಿರೋದಾದ್ರಿಂದ ಏನು ಮಾಡಿದ್ರು ಅವ್ರು ತಿಳಿಯಲೇ ಇಲ್ಲ. ಆದ್ದರಿಂದ ಇದಕ್ಕೆ ಉಪನಿಷತ್ ಅಂತ ಹೆಸರು. ಆ ವ್ಯಕ್ತಿಗೆ, ಆ ಡಾಕ್ಟರ್ನಿಗೂ ಉಪದೇಶಕ್ಕೂ ಕೂಡ ಉಪನಿಷತ್ ಅಂತ ಹೆಸರು. ಯಾಕೆ ಉಪ ನೀ ಷಟ್ ಅಂತ ಮೂರು ಇದೆಯಲ್ಲ, ಆ ಶಬ್ದ ಧಾತು ಇದೆಯಲ್ಲ, ಉಪನೀಯ ಇಮಂ ಅಂತ ಹೇಳಿ ಯಾವ ರೀತಿಯಾಗಿ ಜೀವನ ಅದು ಕರ್ಕೊಂಡು ಹೋಗಿ ಅಲ್ಲಿ ಕೂಡಿಸಿ ಅವರು ಇದನ್ನೆಲ್ಲ ನಾಶ ಮಾಡಿ ವಿಚಾರಣೆಗೆ ಅವಸಾಧನೆ ಈಶ್ವರ ಎಂಬ ಧಾತುವಿನ ಪ್ರಕಾರ ಇವನ್ನು ಕರ್ಕೊಂಡು ಹೋಗಿರುತ್ತೆ, ಇವನ್ ದುಃಖವನ್ನೆಲ್ಲ ಪರಿಹಾರ ಮಾಡುತ್ತೆ ಅಂತ ಹೇಳೋದು. ಇದು ಉಪನಿಷತ್ ಅಂತ.
ಇದನ್ನು ವ್ಯಾವಹಾರಿಕ ಭಾಷೆಯಿಂದ ಕೊಟ್ಟಂತಹ ಹೆಸರಾಗಿದೆ ಉಪನಿಷತ್ತು ಎಂಬುದು. ಇಷ್ಟು ಪ್ರಾರಂಭ ಮಾಡಿದೆ. ಇದರ ಶೈಲಿ ಏನು ಅಂತ, ಯಾವುದಾದರೂ ಒಂದು ಉಪನಿಷತ್ತುಗಳು ಪ್ರಾರಂಭ ಮಾಡಿದರೆ ಕೆಲವು ವೇಳೆ ಸುಮ್ಮನ ಪ್ರತಿಜ್ಞೆ ಯಾರಪ್ಪ, ಉದಾಹರಣೆಗೆ ನೋಡಿ, ಬ್ರಹ್ಮವಿದ ಪ್ರಣವತಿ ಪರಂ, ಯಾವನು ಬ್ರಹ್ಮವನ್ನು ತಿಳ್ತಾನೋ ಪರಮ ಪುರುಷಾರ್ಥವನ್ನು ಪಡೀತಾನೆ ಅಂತ ಒಂದು ಪ್ರಾರಂಭ. ಕೆಲವು ಕಡೆಗಳಿಗೆ ಒಂದು ಕಥೆ ಪ್ರಾರಂಭ ಮಾಡಬೇಕು. ಯಾವೊಬ್ಬ ದೃಪ್ತ ಬಾಲಾಕಿಹಿರಿ, ಒಬ್ಬ ಬಾಲಾಕಿರಿ ತಬ್ಬಿದ್ದ, ಅವನು ಬಂದ ಬ್ರಹ್ಮವನ್ನು ಹೇಳ್ತೀನಿ ಅಂತ ಬಂದ ಅಂತ ಒಂದು ಕಥೆ, ಯಾವುದೋ ಒಂದು ಕಾಲಕ್ಕೆ ಒಂದು ಕಥೆ ಆಯಿತು ಅಂತ ಪ್ರಾರಂಭ ಮಾಡಿರ್ತಾರೆ. ಹಿಂದೆ ಹೋದರೆ ಒಂದು 2-3 ಜನ ಕೂತ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದ್ರು ಅಂತ ಒಂದು ಕಥೆ ಹೇಳಿ ಹಾಗೆ ಒಂದು ಹೇಳ್ತಾರೆ. ತಲೆವಾಹಿ ಉದ್ಗೀಠಿ ಕುಶಲಾಭೂ ಅಂತ ಪ್ರಾರಂಭ ಮಾಡಿ 3 ಜನ ಕೂತ್ಕೊಂಡು ವಿಚಾರ ಮಾಡಿ ಶುರು ಮಾಡಿದಂತೆ. ರಾಮದಾಸರು ತಮ್ಮ ಕಥೆಯನ್ನು ವರ್ಣನೆ ಮಾಡೋಕ್ಕೋಸ್ಕರ ಕನ್ನಡದ ಇವರು ಫೆಸ್ಟ್ ಆಫ್ ಗಾಡ್ ಅಂತ ಬರೆದಿದ್ದಾರೆ, ಪರಮಾರ್ಥ ಅನ್ವೇಷಣ ಅಂತ. ಆ ಸಂದರ್ಭ ಆ ಭಾಷೆಗಳಿಗೆ ಒಂದು ಕಡೆ ಹೋಗಿ ಸೇರಿದಂತೆ 2-3 ಜನಗಳು ವಿದ್ವಾಂಸರು ಸೇರಿದಂತೆ, ವಿದ್ವಾಂಸರಲ್ಲ ಸತಿಗಳು ಸನ್ಯಾಸಿಗಳು, ಏನೇ ಪರಮಪುರುಷಾರ್ಥಕ್ಕೆ ಉಪಾಯ, ನೀವೇನು ತಿಳ್ಕೊಂಡಿರೋ ಹೇಳಿ, ಅವರೇನು ತಿಳ್ಕೊಂಡಿದ್ದಾರೋ ಹೇಳಿ, ಇವರೇನು ತಿಳ್ಕೊಂಡಿದ್ದಾರೋ ಹೇಳಿ ಅಂತ ಕೇಳಿದಂತೆ. ಇವನು ಕೇಳಿ ನನಗೇನು ತಿಳಿಯಲಿಲ್ಲ, ನಾನು ರಾಮನ ಮಗು, ಅವ್ರು ಯಾರು ರಾಮದಾಸ್ ಚೈಲ್ಡ್ ಆಫ್ ಗಾಡ್ ಅಂತ ಹೇಳ್ಕೊಳ್ಳೋ ಸಂಪ್ರದಾಯ, ನನ್ನ ಬಗ್ಗೆ ಏನು ತಿಳಿಯೋದಿಲ್ಲ ನನಗೆ ಏನು ಅಂತ. ರಾಮ ಹೇಳ್ಕೊಂಡ್ಬಿಟ್ರೆ ಎಲ್ಲ ಪರಮಪುರುಷಾರ್ಥವಾಗಿಬಿಡುತ್ತೆ. ಆಗಿಬಿಟ್ಟು ಆ ಪಕ್ಕದಲ್ಲಿ ಕೂತಿದ್ದೆ ಇನ್ನೊಂದು ಸನ್ಯಾಸಿ, ಯಾತಕ್ಕೂ ಬರೋದಿಲ್ಲ, ಇದು ತಗೊಂಡೇನು ಹಾಗೆಂತ ಸ್ವಲ್ಪ ಚಿಟ್ಟು ಮಾಡಿಕೊಂಡು ಕೈ ಕೊಡಿಕೊಂಡಂತೆ ಅವನು ಆ ಪಕ್ಕದಾಗಿದ್ದವನು. ಆಮೇಲೆ ಆ ಇನ್ನೊಬ್ಬರಿದ್ದವರು, ನೀವು ಅವರಿಗೆ ಯಾವುದಕ್ಕೂ ಬರೋದಿಲ್ಲ ಅಂತ ಹೇಳ್ಬೇಡಿ, ನೀವೇನು ತಿಳ್ಕೊಂಡಿರೋ ಅದನ್ನು ಹೇಳಿ ಹಾಗೆಂತ ಅವರು ಕೇಳಿದಂತೆ. ಅವರು ಓದಿದ್ದೇ ಹೊತ್ತು ಅವರೇನು ತಿಳ್ಕೊಂಡಿರಲಿಲ್ಲ, ಬುಕ್ಕಲ್ಲಿ ಓದಿದ್ರು ಅವರು, ಅಷ್ಟೇ ಸುಮ್ಮನಾಗಿಬಿಟ್ರಂತೆ. ಇದು ಯಾವುದಕ್ಕೋಸ್ಕರ ಅಂದರೆ ಅವ್ರು ಕೇವಲ ಒಂದು ರಾಮನಾಮದಿಂದ ಎಲ್ಲ ಪುರುಷಾರ್ಥವಾಗುತ್ತೆ ಅಂತ ಲೋಕದಲ್ಲಿ ಹೇಳಿಕೊಡ್ತಾ ಎಷ್ಟೋ ಜನಗಳಿಗೆ ಉದ್ಧಾರ ಮಾಡಿಕೊಂಡು ತಿರುಗಾಡ್ತಾ ಇದ್ರು ಅವರು, ಆ ರಾಮದಾಸರು ಎಂಬುವರು. ಅವರು ತಮ್ಮ ಅನುಭವ ಹೇಳೋದಕ್ಕೋಸ್ಕರವಾಗಿ ನನಗೆಷ್ಟು ಗೊತ್ತಿದೆ ಅದರ ಅನುಭವ ಬಂದಿದ್ದು ನಾನು ಹೇಳ್ತೀನಿ ಅಂದರು. ನೋಡಿ, ಈ ವಿದ್ಯಕ್ಕೂ ಆ ವಿದ್ಯಕ್ಕೂ ಎಷ್ಟು ವ್ಯತ್ಯಾಸ. ಅವರು ಇಷ್ಟು ಪುಸ್ತಕ ಓದಿಬಿಟ್ಟರು, ಇವರು ರಾಮನಾಮದಿಂದ ಇಂಥ ಅನುಕೂಲವಾಗುತ್ತೆ ನನಗೆ ಗೊತ್ತಿದೆ ನಾನು ಹೇಳ್ತೀನಿ ಅಂತ ಹೇಳಿದರು. ಗೊತ್ತಿದೆ ಅಂತ ಹೇಳೋರು, ನಾನು ಓದಿದ್ದೀನಿ ಅಂತ ಹೇಳೋರು ಅವರು, ಪುಸ್ತಕದಲ್ಲಿ ಓದಿರೋರವರು, ತಿಳ್ಕೊಂಡಿರೋರು ಇವರು. ಆದ್ದರಿಂದ ತಿಳಿದಿದ್ದಕ್ಕೂ ಆ ಹೇಳೋರಿದ್ದಕ್ಕೂ ಬಹಳ ವ್ಯತ್ಯಾಸ. ಆ ಕಾಕುಪೂಕು ವಿದ್ಯೆಗಳ ಅನೇಕ ವಿದ್ಯೆಗಳೇನು ಅಂತ ಆ ಸರ್ಪಭೂಷಣ ಕಿವಿಯೋದಿಗಳು ಅಂತ ಕೈಯಲ್ಲಿ ಕಲ್ಪೋದ್ರಿ ಅಂತ ಬರೆದಿದ್ದಾರೆ. ಕಾಕುಪೋಕು ವಿದ್ಯೆ ಬರ್ತಿದೆಯಲ್ಲ, ಅದೆಲ್ಲ ಇದ್ರೆ ನಿಜವಾದ ವಿದ್ಯೆ ಅಂದರೆ ವೇದಾಂತ ವಿದ್ಯಾ ಆಗಿದೆ ಅಂತ. ಆ ಅರ್ಥದಿಂದ ನಾನು ಬೇಕಂತ ವೇದಾಂತ ಪ್ರತಿಪಾದನೆ ವಿದ್ಯಾ ಅಂತ ಪ್ರಾರಂಭ ಮಾಡಿ ಕಾರಣ. ನಾವು ತಿಳಿದಿರುವ ವಿದ್ಯೆಯಲ್ಲ ವಿದ್ಯೆಯನ್ನಾಗಿ ಮಾಡತಕ್ಕ ಒಂದು ವಿದ್ಯೆ ಇದೆ, ಆ ವಿದ್ಯೆಯನ್ನು ಹೇಳುತ್ತೆ ಅಂತ ಪ್ರಾರಂಭ ಮಾಡಿದ್ದೇನೆ. ಇದು ಏನು ಬರ್ತದೆ, ಯಾವಾಗ 3-4 ಜನ ಕಥೆಗಳು ಮಾತಾಡಿ ಹಾಗೆ ಮಾಡೋದು. ಕೆಲವು ಮೇಲೆ ಸ್ವಲ್ಪ ಅಂದರೆ ಡಿಬೇಟ್ ಮಾಡಿ ಹಾಗೆ, ನೀ ಹೇಳೋಣ ಆ ತಪ್ಪು ಅದು ಹೇಳ್ತೀನಿ ಗೊತ್ತಿದ್ದು ಹೇಳು ಅಂತ ಹೇಳೋದು. ಜಲ್ಪ್ ಇಲ್ಲ, ಆ ಭಾಷೆ ಕೊಟ್ಟರೆ ಇಬ್ಬರು ವಾದ ಮಾಡಿ ಹಾಗೆ. ಮನುಷ್ಯರಿಗೆ ವಾದದಲ್ಲಿ ಗೆದ್ದೆ ಅಂದರೆ ಬಹಳ ಸಂತೋಷ ಅನೇಕರಿಗೆ. ಆ ವಾದ ಕೊಟ್ಟರೆ ಅನುಕೂಲವಾಗುತ್ತೆ. ಜನಕನ ಸಭೆಯೊಳಗೆ ಒಂದು ಅನೇಕ ಜನರು ಸೇರಿಬಿಟ್ರು, ಒಬ್ಬರು ಪ್ರಾರಂಭ ಮಾಡಿದರು, ಯಾರು ನಿಮ್ಮಲ್ಲಿ ಬ್ರಹ್ಮಿಷ್ಠರಾಗಿದ್ದಾರೋ ಈ ಹೊಸಗಳನ್ನೆಲ್ಲ ನಿಮ್ಮನೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿಬಿಟ್ಟ ಜನಕ. ಒಂದೊಂದಕ್ಕೂ ಪೂರ್ಣಸು ಚಿನ್ನದ 5 ಕಟ್ಟಿದ್ರು. ಅಂಥದನ್ನು ತಗೊಂಡು ಹೋಗುವಂಥ ಶಿಷ್ಯನಿಗೆ ಮೊದಲೇ ಹೇಳಿಬಿಟ್ಟ ಆ ಯಾಜ್ಞವಲ್ಕ್ಯ ಅಂತ ಅನ್ನೋ ಮನುಷ್ಯ. ನೀನೇನು ಯಾ ಬ್ರಹ್ಮಿಷ ಅಂತ ಸಿಟ್ಟು ಮಾಡಿಕೊಂಡ್ರು. ಅವನು ಶುರು ಮಾಡಿರೋದಿಲ್ಲ, ಪ್ರಶ್ನೆ ಕೇಳಿದ್ರು ಅಂತ. ನೋಡಿದೆ ಜನಕರ ಸಭೆಯೊಳಗೆ ಜಗಳ ಹಾಕಿದ್ರು, ಇಬ್ಬರು ಬದಾರಿ ಮಾಡಿದ್ರು, ಇವರು ಗೆದ್ದರು, ಅವರು ಸೋತರು ಅಂತ ಗೊತ್ತಾಗಿತ್ತು. ಅವರು ಗೋಪುರಕ್ಕೋಸ್ಕರ ಜಗಳಾಡಿದ್ರು ಅಂತ ಅರ್ಥ ಹೋಗ್ಬಿಡಿತು. ಹಾಗೇನಿಲ್ಲ, ನಾವು ಹಾಗೆ ಮಾಡೋದು. ಯಾಕೆಂದರೆ ವೇದಾಧ್ಯಯನ ಮಾಡಿದರೆ ಯಾರ್ಯಾರು ಹೇಳ್ಕೊಟ್ಟು ಗುರು ತಗೋದಕ್ಕೆ ಹೊರತು ನಾವು ಇದ್ರೆ ವೇದದಿಂದ ಪ್ರಯೋಜನವಿಲ್ಲ. ಅದೇ ರೀತಿ ಒಳಗೆ ವೇದಾಂತ ಅಂದರೆ ಯಾರ್ಯಾರು ವೇದಾಂತ ಹೇಳ್ಕೊಡ್ಬೇಕು, ಅದು ದುಡ್ಡು ತಗೋಬೇಕು. ನಾವು ಇಲ್ಲಿ ದುಡ್ಡೆಲ್ಲ ಮನೆ ತಗೋಬೇಕು, ಏನಾದ್ರು ಮಾಡಿಕೊಡ್ಬೇಕು ನಮಗೆ. ನಮ್ಮ ಹೀಗೆಲ್ಲ ಹಾಗೆಯೇ ಇದ್ದರು ಅಂತ ಜನಕ ಆ ಯಾಜ್ಞವಲ್ಕ್ಯರು ಎಂಥವರು ಆ ರಾಜಪುರೋಹಿತರಾಗಿದ್ದ ಹಾಗೆ ಇದ್ದರು. ಮನೆಯೊಳಗೆ ಇಬ್ಬರು ಹೆಂಡರು, ಬೇಕಾದಷ್ಟು ಜನಗಳು. ಆ ಒಬ್ಬ ಯಾವ ಶಿಷ್ಯನಿಗೆ ಆ ಹೊಸಗಳೆಲ್ಲ ಹೊರ್ಕೊಂಡು ಹೋಗು ಅಂತ ಹೇಳಿದ್ರು, ಸಾಮಶ್ರವ ಅಂತ ಒಂದು ಹೆಸರಿತ್ತಂತೆ. ಎಲ್ಲ ವೇದಗಳು ಇದ್ದರು, ಅರ್ಥಾತ್ ಚತುರ್ವೇದಿ ಯಾಜ್ಞವಲ್ಕ್ಯ ಅಂತ ಬರುತ್ತಾರೆ. 4 ವೇದಗಳು ತಿಳಿದವರು ಅಂತ. 4 ವೇದಗಳು ತಿಳಿದವರು ಅವರು ಮನೆಯೊಳಗೆ ಕುರುಪತಿಗಳಾಗಿದ್ದವರು. ಎಷ್ಟು ಸಾವಿರಾರು ಶಿಷ್ಯರೆಲ್ಲ ಇರ್ತಿದ್ರು ಅವ್ರ ಮನೆಯೊಳಗೆ. ಸಾಲು ಗೋವನ್ನ ಕೊಟ್ಟುವಂಥ ಮನೆ ಇರಬೇಕಾದ್ರೆ ಮನೆಯೊಳಗೆ
ಒಂದು ಪಾವು ಹಾಲು ತಗೊಂಡ್ರೆ ಎಲ್ಲಿರ್ಬೇಕೋ ಗೊತ್ತಿಲ್ಲ ನಮಗೆ. ಒಂದು ಗೋ ಎಲ್ಲಿರ್ಬೇಕು ನಮ್ಗೆ ಯೋಚನೆ ಮಾಡಿ. 1000 ಗೋ ಕೊಡೋದು ಅಂದ್ರೆ ಏನು, ಅವ್ರ ಯೋಗ್ಯತೆ ಎಂಥದಿರಬೇಕು. ಇತ್ಯುಕ್ತ ಯಾಜ್ಞವಲ್ಕ್ಯೋ ವಿಜಹಾರ, ಇದನ್ನು ಹೇಳಿಬಿಟ್ಟು ಹೆಂಡತಿಗೆ ಸನ್ಯಾಸ ಹೋಗ್ಬಿಟ್ರು ಅಂದ್ರೆ ಅವ್ರ ಯೋಗ್ಯತೆ ನೋಡ್ಪಾಣ. 1000 ಗೋವುಗಳನ್ನು ಕೊಟ್ಟಿಗೆಯಲ್ಲಿ ಕಟ್ಟುವ ಯೋಗ್ಯತೆ ರಾಜನ ಪುರೋಹಿತರಾಗಿರ್ತಕ್ಕಂಥವರು, ಬೇಕಾದಷ್ಟು ಈ ಜನಗಳು ಬ್ರಾಹ್ಮಣರು ಬಂದರೆ 100 ಜನಗಳ ಮೇಲೆ ವಾರದಲ್ಲಿ ಜನಿಸಿದಂಥವರು, ವಿದ್ಯಾ ಯೋಗ್ಯತೆ, ಧನ ಯೋಗ್ಯತೆ, ಸ್ಥಾನದ ಯೋಗ್ಯತೆ, ಅಧಿಕಾರದ ಯೋಗ್ಯತೆ ಎಲ್ಲ ಒಳ್ಳೆಯವರಾಗಿದ್ದವರು ಎಲ್ಲ ಬಿಟ್ಟು ಹೋದರು. ಅವರನ್ನ ನಾವು ನಮ್ಮ ಹಾಗೆ ಆಸೆ ಮಾಡಿಕೊಂಡ್ರು ಅಂತ ಹೇಳಿದ್ರೆ ಅದು ನಮ್ಮ ಭಾಷೆಗೆ ಇರೋದಕ್ಕೋಸ್ಕರವಾಗಿ ಉಪನಿಷತ್ತು ಇಂಥ ಒಂದು ಉಪಾಯ ಮಾಡಿದರೆ ಹೊರತಾಗಿ ಈ ಅದನ್ನು ಓದಿಕೊಂಡು ನಾವು ತತ್ವ ತಿಳ್ಕೋಬೇಕಾಗಿದೆ ಉಪನಿಷತ್ತನ್ನು. ಅದೊಂದು ಕ್ರಮ ಅಂದರೆ ಏನಾಯಿತು, ಸಂಭಾಷಣ, ಕಥೆ ಮಾಡಿದ ಹಾಗೆ, ವಿವಾದ ಮಾಡಿದ ಹಾಗೆ, ಜಲ್ಪ ಮಾಡಿದ ಹಾಗೆ, ಉಪದೇಶ ಮಾಡಿದ ಇತ್ಯಾದಿ ಇತ್ಯಾದಿ ಬರೋದು ಅದೊಂದು ಕ್ರಮ. ಶೈಲಿ ಅದು. ಕಾರಣ ಏನು ಅಂದರೆ ಸುಮ್ಮನೆ ಉದ್ದಕ್ಕೆ ಅವ್ರು ಚಿನ್ನ ಅಂತ ಈಗ ತರ್ಕರು ಹೇಳ್ತಾರಲ್ಲ, ಹಾಗೆ ಹೇಳ್ತಾ ಹೋದರೆ ಹತ್ತದಿಲ್ಲ ಅದು. ಅವತ್ತೇರಿಗೆ ಹೇಳಿ ಏನು ಹೇಳಿದಪ್ಪ ಕೇಳೋಣ ಅಂತ ಏನೋ ಕಥೆ ಕೇಳಿದ ಕೇಳಕ್ಕೆ ಬರುತ್ತೆ, ನಮ್ಗೆ ಕುತೂಹಲವಾಗುತ್ತೆ. ಅದಕ್ಕೋಸ್ಕರವಾಗಿ ಹೇಳೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಕೆಲವು ದೃಷ್ಟಾಂತಗಳಿಂದ ತಿಳಿಸೋದು ಅದೊಂದು ಕ್ರಮ. ಕಥೆಯಿಂದ ತಿಳಿಸೋದು ಒಂದು ಕ್ರಮ ಆಗಿದೆ. ದೃಷ್ಟಾಂತ ಶಬ್ದ ನಿಮಗೆ ಅರ್ಥವಾಗಿರುತ್ತೆ. ಈಗ ದೃಷ್ಟಾಂತ ಲೋಕದಲ್ಲಿ ಕಂಡಿರೋದು ಯಾವುದು ಯಾವುದಾದ್ರು ಒಂದು ಸ್ಥಾನದಲ್ಲಿ ಇಂಥ ಕಂಡಿದೆ ಅಂತ ಗೊತ್ತಾದರೆ ಗೊತ್ತಾಗುತ್ತೆ. ಈ ಪರಮಾತ್ಮನ ವಿಷಯ ವರ್ಣನೆ ಮಾಡಬೇಕು ಅಂತಿದೆ. ವಿಜ್ಞಾನ ಘನವೇವ ಪ್ರಜ್ಞಾನ ಘನವೇವ, ಎಲ್ಲೆಲ್ಲಿ ನೋಡಿದರೂ ಕೂಡ ಚೈತನ್ಯವೇ ಹೊರತು ಚೈತನ್ಯಕ್ಕಿಂತ ವ್ಯತಿರಿಕ್ತವಲ್ಲ ಇನ್ನು ಯಾವುದೇ ಪದಾರ್ಥವಿಲ್ಲೇ ಇಲ್ಲ. ಅದು ಹೇಳಬೇಕಾಗಿತ್ತು. ಅದು ದೃಷ್ಟಾಂತ ಕೊಟ್ಟರೆ ಸರಿ ಹೋಗೋಣ. ಲವಣ, ಉಪ್ಪು ಅಂತ ತಗೊಂಡ್ರೆ ಇಷ್ಟೇ ಹೊಡೆಯಬೇಕು, ಅದೇ ಹೊಡೆಯಬೇಕು, ಅನ್ನ ಹೊಡೆಯಬೇಕು. ಯಾವ ಕಡೆ ತಗೊಂಡ್ರೂ ಕೂಡ ಉಪ್ಪಾಗಿರುತ್ತೆ. ಹಾಗೆ ಎಲ್ಲಿ ನೋಡಿದ್ರು ಚೈತನ್ಯ ಆಗಿರ್ತಕ್ಕದ್ದು ಆತ್ಮಸ್ವರೂಪ ಅಂತ. ಅಲ್ಲಿ ದೃಷ್ಟಾಂತ ಏನು, ಆ ಲವಣ ರಸ ಎಂಬುದು ಹೇಗೆ ಎಲ್ಲ ಕಡೆಯಲ್ಲಿ ರೀತಿಯೋ ಇಂಥ ಭಾಗದಲ್ಲಿ ಇನ್ನೊಂದು ರಸ ಇದೆ ಎನ್ನುವುದು ಹೇಗಿದ್ದೋ ಹಾಗೆ ಅಖಂಡ ಏಕರಸವಾಗಿ ಒಂದು ಚೈತನ್ಯವಾಗಿ ಎರಡನೇ ವಸ್ತು ಇಲ್ಲ ತಿಳಿಸೋದಕ್ಕೋಸ್ಕರವಾಗಿ ಅದನ್ನು ಲವಣ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಆ ಲವಣಕ್ಕೂ ಏನೂ ಸಂಬಂಧ ಇಲ್ಲ, ಸುಮ್ಮನೆ ಒಂದು ಲವಣ ಅಂತ ನನಗೆ ಗೊತ್ತಿದೆ. ಉಪ್ಪಿಂದ ಮಗಳು ಗಂಟೆ ಕುಡಿತಾನೆ ಅಂತ ಹಾಸ್ಯ ಮಾಡ್ತಿದ್ರು. ಊಟ ಮಾಡೋದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಆಗುತ್ತೆ, ಅದು ಹೆಚ್ಚು ಕಮ್ಮಿ ಆಗುತ್ತೆ. ಆದ್ದರಿಂದ ಇಂಗ್ಲೀಷ್ನಲ್ಲಿ ಕೂಡ ಅಂತಾರಲ್ಲ ಸಾಲ್ಟ್ ಹಾಗೆ ಅಂತಂತ. ಆ ಉಪ್ಪು ತಂದಿದ್ದೀನಿ ಸ್ವಾಮಿ ನಾನು ಹಾಗೆ ಅಂತ ಹೇಳ್ತೀನಿ. ಆ ಉಪ್ಪು ಅನ್ನೋದು ಲೋಕದಲ್ಲಿ ವಿಶೇಷ ಉಂಟು. ಒಂದು ದೃಷ್ಟಾಂತ ಕೊಟ್ಟರು. ಆ ದೃಷ್ಟಾಂತಕ್ಕೆ ಇನ್ನೇನಿಲ್ಲ. ದೃಷ್ಟಾಂತಕ್ಕೂ ದಾಷ್ಟಾಂತಕ್ಕೂ ಒಂದೇ ಒಂದು ಅಂಶ ವಿವಕ್ಷಿತವಾಗಿರುತ್ತೆ. ಅಷ್ಟೇ ತಗೊಳ್ಳೋಕ್ಕೆ ಹೊರತು ಇನ್ಯಾವುದು ತಗೊಳ್ಳೋಕೆ ಇಲ್ಲ. ಇಂಥ ದೃಷ್ಟಾಂತಗಳನ್ನು ಎಷ್ಟೋ ಕೊಡ್ತಿರ್ತಾರೆ. ಸುಮ್ಮನೆ ಒಂದು ದೃಷ್ಟಾಂತ ಅಂತ ಒಂದು ತೋರಿಸ್ತೀನಿ. ದೃಷ್ಟಾಂತ ಹಾಗೆ ದೃಷ್ಟಾಂತವಾಗಿ ಕೊಟ್ಟಂಥ ಕಥೆಗಳು. ದೃಷ್ಟಾಂತ ಕಥೆ ಅಂದರೆ ಒಂದು ಕಲ್ಪನೆ ಮಾಡಿ ಒಂದು ಕಥೆ ಕೊಟ್ಟು ಕೊಡೋದು. ಅವರು ಇಂಗ್ಲೀಷಲ್ಲಿ ಪ್ಯಾರಬಲ್ ಅಂತ ಹೇಳ್ತಾರೆ. ಕ್ರೈಸ್ತನ ಉಪದೇಶ ಮಾಡೋರು ಎಲ್ಲ ಎಂಥದಾರು ಒಂದು ಕಥೆ ಹೇಳೋದು, ಆಮೇಲೆ ನೋಡಿ ಹಾಗೆ ಮಾಡಿದ ಹಾಗೆ ಅಂತ ಹೇಳೋದು. ಅದರ ವಿಚಾರ ಇದು ಪದ್ಧತಿ ಬೈಬಲ್ ನೋಡಿ ಹಾಗೆ ಇರುತ್ತೆ. ಅಂಥ ದೃಷ್ಟಾಂತದ ಕಥೆಗಳು ಉದಾಹರಣೆಗೆ ಗಾಂಧಾರ ದೇಶದ ಕಥೆ ಅಂತ ಒಂದು ಕಥೆ ಇದೆ. ಯಾವನೋ ಒಬ್ಬ ಮನುಷ್ಯ ಗಾಂಧಾರ ದೇಶದಿಂದ ಕಣ್ಣು ಕಟ್ಟಿಬಿಟ್ರು, ಅವನು ತಗೊಂಡ್ಬಿಟ್ರು, ಎಲ್ಲ ಕಾಡಿನಲ್ಲಿ ಬಿಟ್ಟುಬಿಟ್ರು, ದಾರಿ ಸಿಕ್ಕೊಂಡು ಯಾರೋ ಬಿಟ್ಬಿಟ್ರಪ್ಪ ಅಂತ ಕೂಕ್ಕೊಳ್ಳೋಕೆ ಶುರು ಮಾಡಿದ. ಹೋಗ್ಬಿಟ್ಟಿದ್ದೀನಿ ಬಿಡಿದ್ರಪ್ಪ ಅಂತ ಕೂಗು ಕಟ್ಲಾಗಿ ತಿರುಗಾಲಕ್ಕೆ ಶುರು ಮಾಡಿದ. ಯಾವನೊಬ್ಬರು ಬಂದ, ಆಮೇಲೆ ಅವನ ಕಣ್ಣನ್ನ ಬಿಚ್ಚಿದ ಮೇಲೆ ಇದರಪ್ಪ ಗಾಂಧಾರ ದೇಶ ಇಂಥ ಕಡೆ ಇದೆ, ಈ ಕಡೆಯಿಂದ ಹೋಗು ಅಂತ ಯಾರೋ ಹೇಳಿದರು. ಆಮೇಲೆ ಅವನು ಹೇಳಿದ್ದನ್ನು ಜ್ಞಾಪಕ ಇಟ್ಕೊಂಡು ಇವನು ಹೋದ ಅಂತ ಇದೊಂದು ಕಥೆ. ಈ ಕಥೆ ಗಾಂಧಾರ ದೇಶದಿಂದ ಯಾರಾದರೂ ಬಂದಿದ್ದ ಬಿಟ್ಟಿದ್ದ ನಮಗೇನು ಗೊತ್ತಿಲ್ಲ. ಗಾಂಧಾರ ಎನ್ನುವುದು ಈ ಕಾಂಧಾರ ಅಂತ ಅಂತಾರಲ್ಲ ಆ ಸ್ಥಳ, ಆ ಕಡೆಯಿಂದ ಬಂದರು ಅಂತ. ಇಲ್ಲಿಯಕ್ಕೂ ಅಂತ ಏನೋ ಸಂಬಂಧ ಇರಬೇಕು ಆ ಕಾಲಕ್ಕೆ. ಇಲ್ಲೇ ಹೋದರೆ ಗಾಂಧಾರ ಅಂತ ಯಾಕೆ ಹೇಳ್ತಾ ಇದ್ರು, ಇರಲಿ. ಆದರೆ ಆ ಕಥೆಯಲ್ಲಿ ಏನಿಲ್ಲವೇ ಇಲ್ಲ. ಯಾತಕ್ಕೋಸ್ಕರ ಬಂದಿದೆ ಅಂದರೆ ಉಪದೇಶದವರೇ ತನ್ನ ಬುದ್ಧಿಯೂ ಬೇಕು ಅಂತ. ಉಪನಿಷತ್ತಿಗೆಲ್ಲ ಉಪನಿಷತ್ ತತ್ವವನ್ನು ತಿಳಿಯುವಾಗ ಹೇಳಿ ತಿಳ್ಕೊಳ್ಳೋ ಗ್ರಹಣ ಶಕ್ತಿ ಇರಬೇಕು. ಆಮೇಲೆ ತಾನು ಅದನ್ನು ವಿನಿಯೋಗ ಮಾಡಿ ತನ್ನ ಬುದ್ಧಿಯನ್ನು ಉಪಯೋಗಿಸಿ ಹೀಗೆ ಹೇಳಿದರು ಆದ್ದರಿಂದ ಹೀಗಾಯಿತು ಅಂತ ಒಂದು ನಿರ್ಣಯ ಮಾಡ್ತಾನಲ್ಲ ಅದು. ಅವನು ಕಂಡು ಬಿದ್ದ ತೋರಿಸಿದ ಆ ಕಥೆಗಳಿಗೆ
ಕಣ್ಣು ಬಿಚ್ಚಿದ ಮೇಲೆ ಇದೇಪ ಗಾಂಧರ್ವೇಶ ಹೋಗು ಇತ್ತ ಹೋಗಿ ಎಡಕ್ಕೆ ಹೋಗು ಬಲ್ಕ್ ಹೋಗು ಅಂತ ಏನೇನು ಹೇಳಿದ. ಅವನು ಹೇಳಿದ್ದೆಲ್ಲ ಜ್ಞಾಪಕ ಇಟ್ಕೊಂಡು ಅವರನ್ನು ಕೇಳಿಕೊಡ್ತಾ ಪಂಡಿತರು ಮೇಹಾರಿ ಅಂತ ಹೇಳಿ ಅವನು ಜಾಣನಾಗಿರ್ಬೇಕು, ನೀವು ಹೇಳಿದ್ದ ತಿಳ್ಕೊಂಡು ನೆನಪಿದೆ ಇರಬೇಕು, ಅವ್ರು ಹೇಳಿದ್ದೆಲ್ಲ ಜ್ಞಾಪಕ ಇಟ್ಕೋಬೇಕು, ಅದನ್ನು ಉಪಯೋಗಿಸ್ಕೋಬೇಕು, ಈಗ ಮಾಡಲಾಗುತ್ತೆ ಅಂತ ಆಚಾರ್ಯರು ಅದನ್ನು ಬರೆಯುವಾಗ ಪುರುಷ ಬುದ್ಧಿ ಸಹಾಯಕ್ಕೆ ಅದು ವೇದ ಅದು ಬರೀ ವೇದ ಸುಮ್ಮನೆ ಹೇಳುತ್ತೆ ಅಂತ ಏನೋ ಮಂತ್ರ ಹೇಳಿದಾರಲ್ಲ, ಅದು ಉಪನಿಷತ್ತು ಬಿಟ್ಟರೆ ಒಂದಿಷ್ಟು ಮಂತ್ರ ಹೇಳ್ಕೊಟ್ಬಿಡೋದು, ಮಂತ್ರ ಹೇಳಿಬಿಡೋದು. ಈಗ ನಾವೇನೋ ಮಂತ್ರ ಹೇಳಿದಾಗ ಹೇಳತಕ್ಕಂಥದ್ದು ನಾವಲ್ಲಿಂದ ಬರ್ಬೇಕಾದ್ರೆ ಉಪನಿಷತ್ತು ಹೇಳಿ ಕರ್ಕೊಂಡ್ಬಂದಿದ್ದೀವಿ. ಅದು ಪದ್ಧತಿ ಬೇರೆ ಮಂತ್ರಗಳು ಹೇಗೆ ಮಂತ್ರವೋ ಉಪನಿಷತ್ತು ಮಂತ್ರ ಅಂದರೆ ಆ ಉಚ್ಚಾರಣ ಮಾತ್ರದಿಂದಲೇ ಏನೋ ಮ್ಯಾಜಿಕ್ ಆಗುತ್ತೆ ಅಂತ ಹಾಗೆ ಮಾಡ್ಕೊಂಡ್ಬಿಟ್ಟಿವಿ ನಾವು. ಹಾಗಿಲ್ಲ, ಆ ಉಪನಿಷತ್ತುಗಳಿಗೆಲ್ಲ ತತ್ವವನ್ನು ಹೇಳುತ್ತೇವೆ. ಹೇಳೋದಲ್ಲದೆ ನಮ್ಮ ಬುದ್ಧಿಯಿಂದ ನೋಡಿ ತಿಳ್ಕೊಂಡಿರ್ತಕ್ಕಂಥ ತತ್ವ ಅದರಲ್ಲಿ ಅರಿವಿರುತ್ತೆ. ಇತ್ತು ವರ್ಷಕ್ಕೋಸ್ಕರವಾಗಿ ಕೆಲವು ಇಂಥ ಕಲ್ಪಿತ ಕಥೆಗಳು ದೃಷ್ಟಾಂತವಾಗಿ ಕೆಲವು ಕಥೆ ಹೇಳ್ತಾರೆ. ಏನು ಮಾಡ್ತಾರೆ, ಈ ವಿನೋದದಲ್ಲಿರೋ ದೃಷ್ಟಾಂತಗಳು ಯಾವನೊಬ್ಬರು ಬಂದಿದ್ದ ಹಿಡ್ಕೊಂಡ್ಬಂದ, ಅವನಿಗೆ ಆಣೆ ಮಾಡೋ ಕಾಸು ಗಮನ ಕೊಡೋ ಹಿಡ್ಕೊಂಡು ಪೂರ್ವದಿಂದೆಲ್ಲ ಆಡಿಯಲ್ಲಂತ ಪರೀಕ್ಷೆ ಅದು ಹುಟ್ಟರೆ ತತ್ವ ಸತ್ಯ ಹೇಳಿದರೆ ಸುಡೋಲ್ಲ, ಇಲ್ಲೇ ಸುಡುತ್ತೆ. ಈಗ ಹಾಗೆ ಮಾಡಿ ಕಷ್ಟವಾಗಿತ್ತು, ಸತ್ಯ ಹೇಳಿರುತ್ತೆ ಎಲ್ಲರಿಗೂ ಸುಡುತ್ತೆ, ಆದ್ದರಿಂದ ಸುಳ್ಳು ಹೇಳ್ತಾನೆ ಅಂತ ಮಾಡಿಬಿಟ್ಟು ಸರ್ಕಾರದೊಳಗಿನ ಹಾಗೆ ಮಾಡ್ತಾ ಇಲ್ಲ. ಏನಾದರೂ ಆಗಲಿ ಆ ದೃಷ್ಟಾಂತ ಕೊಡುವಾಗ ಆ ಪರೀಕ್ಷೆ ಉಪಯೋಗಿಸ್ತಾ ಇದ್ರು ಅಂತ ಅಷ್ಟಕ್ಕೆ ಮಾತ್ರ ದೃಷ್ಟಾಂತ. ಈಗ ನಾವು ಸತ್ಯವನ್ನು ತಿಳ್ಕೊಂಡ್ರೆ ಸರಿಯಾಗುತ್ತೆ, ಒಂದ್ರ ಹೇಳ್ಕೊಂಡಾಗ ದುಃಖ ಹೋಗಿ ಇಷ್ಟೇ ದೃಷ್ಟಾಂತ. ಅಲ್ಲಿ ಇಂಥ ದೃಷ್ಟಾಂತ ಕಥೆಗಳು ಕೆಲವು ಕೊಟ್ಟಿದ್ದಾರೆ. ಇದು ಒಂದು ಶೈಲಿ. ಕೆಲವು ವಿರೋಧಾಭಾಸದ ವಾಕ್ಯಗಳು ಇರುತ್ತವೆ. ಆ ವಾಕ್ಯ ಯಸ್ಯ ಮತಂ ತಸ್ಯ ಮತಂ ಮತಂ ಯಸ್ಯ ನ ವೇದ ಯಾವ ತಿಳಿಯುತ್ತೋ ಅವನು ತಿಳಿಯಿಲ್ಲ, ಯಾವ ತಿಳಿದಿಲ್ವೋ ಅವನು ತಿಳಿತು. ಈಗ ಏನಪ್ಪ ಇದ್ರು ತಿಳಿದರೆ ತಿಳಿತಂತೆ. ಅವಿಜ್ಞಾತಂ ವಿಜಾತ ವಿಜ್ಞಾತಂ ಅವಿಜಾತ ಹೀಗೆಲ್ಲ ಬರೆದಿರ್ತಾರೆ. ಇದು ಏನಂದ್ರೆ ಇದೆಲ್ಲ ಒಗಟುಗಳು ಹೇಳ್ತಿದ್ರು. ಇದು ಹೇಳಿ ಬಂದ ನನಗೆ ಯಾರಂತಾರೋ ಅಂಥವ್ರು ಹೇಳೋದು, ಏನು ಹೇಳೋದಕ್ಕೊಂದು ಬ್ರಹ್ಮನ ಆಯುಷ್ಕೊಡ್ತೀವಿ ಹೇಳಬೇಕು ಅಂತ ಒಗಟುಗಳನ್ನ ಕೈ ಉಂಟು ಕಾಲಿಲ್ಲ ಅದುಂಟು ಅಂತ ಹೀಗೆ ರಸ್ತೆ ಉಂಟು ಪುಟ್ಟುಂಟು ಅಂತ ಇದೆಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಇದು ಯಾರು ಹೇಳಿ ಅಂತ ಆ ಒಗಟು ಹೇಳ್ತಾರಲ್ಲ, ಹಾಗೆ ಅದು ಇಟ್ ಸೆಕ್ಸ್ ಥಿಂಕಿಂಗ್ ವಿಚಾರ ಮಾಡೋಕ್ಕೆ ಶುರುವಾಗಿ ಏನಿರ್ಬೋದು ಈಗ ತಿಳಿದ್ರೆ ತಿಳಿಯಲ್ಲ, ತಿಳಿಯಲೇ ತಿಳಿಯುತ್ತಂತೆ. ಏನಿರ್ಬೋದು ವಿಚಾರ ಮಾಡೋ ಹಾಗಾಯ್ತಲ್ಲ. ಮನುಷ್ಯನು ಸ್ವಭಾವವಾಗಿ ಏನಾದ್ರು ಹೇಳಿ ಜೀವ ಉಂಟು, ತಾನಾಗಿ ವಿಚಾರ ಮಾಡೋ ಸಂಪ್ರದಾಯ ಇಲ್ಲ. ಆ ವಿಚಾರ ಮಾಡೋದಕ್ಕೆ ಅನುಗುಣವಾಗಲಿ ಅಂತ ಒಂದು ಕಾರಣ. ಎರಡನೇ ಏನಂದ್ರೆ, ಈಗ ನಾನು ಹೇಳಿದಂತೆ ಈ ವಿದ್ಯೆಯು ಹೊರಗಿನ ವಿಷಯದ ವಿದ್ಯೆಯಲ್ಲ, ಆದ್ದರಿಂದ ಒಳಗಿರೋ ವಿಷಯ. ಆ ಒಳಗಿರೋ ವಿಷಯ ನೋಡಬೇಕಾಗಿದೆ ತನ್ನೊಳಗೆ ತಾನು ನೋಡ್ಕೋಬೇಕು. ಈ ತತ್ವಗಳಿಂದ ಕೆಲವರು ಯಾಚೆಗಳು ಎರಡು ಪದಗಳು ವಿಧಗಳು ಹೇಳ್ತಿರ್ತಾರೆ. ನನ್ನೊಳಗೆ ನಾನು ನೋಡಿಕೊಂಡೆ, ಬೇಕಾದಂಥ ಗಂಡನ ಮಾಡಿಕೊಂಡೆ, ಏನೋ ಹೇಳ್ತಾರೆ ಪದಗಳು. ಗಂಡ ಹೆಂಡತಿ ಇತ್ತವ ಶುರು ಮಾಡ್ತಾರೆ, ಆಮೇಲೆ ತತ್ವ ತಿಳಿಯುತ್ತಲ್ಲ. ಹಾಗೆ ಆ ವಿಚಾರ ತಿಳಿಯೋಕ್ಕೋಸ್ಕರ ಅದೊಂದು ಉಪಾಯ. ಅದೇನು ನಾವು ತಿಳ್ಕೊಳ್ಳೋದಕ್ಕೆ ವಿರುದ್ಧವಾಗಿ ವಿರೋಧಾಭಾಸವಾದ ವಾಕ್ಯಗಳನ್ನು ಹೇಳೋದು ಇದು ಒಂದು ಶೈಲಿ. ಯಾಕೆ ಹೇಳಬೇಕು? ಸಾಕ್ಷಾತ್ ಹೇಳಕ್ಕೆ ಬರೋದಲ್ಲ, ಶಬ್ದದಿಂದಲೇ ಹೇಳಕ್ಕೆ ಬಂದಿದ್ರೆ, ಜ್ಞಾನದಿಂದ ತಿಳಿಯಕ್ಕೆ ಬಂದಿದ್ರೆ ಈ ಹೇಳಬೇಕಾಗಿಲ್ಲ. ಇಂಥ ಭಾಷೆಗಳನ್ನು ಹೇಳೋದನ್ನ ಉಪನಿಷತ್ತಿನ ಶೈಲಿಗೆ ಸಿಸ್ಟಮ್ಯಾಟಿಕ್ ಆಗಿ ಹೇಳಕ್ಕೆ ಬರೋದು ಇದೊಂದು ಬುದ್ಧಿ ಅಂತೆ. ಆಗಿನ ಕಾಲಕ್ಕೆ ಒಂದು ಫಿಲಾಸಫಿ, ಸಿಸ್ಟಮೆಟಿಕ್ ಫಿಲಾಸಫಿ ಇರಲಿಲ್ಲ. ಆದ್ದರಿಂದ ಅವ್ರು ಹೀಗೆಲ್ಲ ಮಾಡ್ತಾ ಇದ್ರು ಅಂತ ಕಲ್ಪನೆ ಮಾಡಬಹುದು ನೀವು. ಹಾಗೇನಿಲ್ಲ, ಸತ್ಯ. ಯಾಕೆಂದರೆ ಅವರು ವಿಚಾರ ಮಾಡೋದವರಿಗೆ ಅವ್ರು ಹೇಳಿದ್ದನ್ನು ತಿಳ್ಕೊಳ್ಳೋದು ಎಷ್ಟು ಕಷ್ಟವಾಗಿದೆ. ಆದ್ದರಿಂದ ದಡ್ಡರನ್ನು ಹಾಕಿಲ್ಲ ಅವರನ್ನು. ಇಂಥ ಭಾಷೆಯನ್ನು ಉಪಯೋಗಿಸೋದ್ರಲ್ಲಿ ಒಂದು ಉದ್ದೇಶವಿದೆ ಅವರಿಗೆ. ಆದ್ದರಿಂದ ಆ ಶೈಲಿಗೂ ಬೇರೆ ಇದೆ. ಕೆಲವು ರೂಪಕಗಳನ್ನು ಉಪಯೋಗಿಸಲು ಮೆಟಫರ್ಸ್. ಆತ್ಮಾನಂ ರಥನಿಂದಿತಿ ಶರೀರಂ ರಥದೇವತು ಅಂತ ಉಪಯೋಗಿಸಲು. ಆತ್ಮ ಅಂತ ರಥಿ, ಅವನಿಗೆಲ್ಲ ರಥಿ ಒಡೆಯ ರಥಕ್ಕೆ. ಶರೀರ ಅನ್ನೋದು ಮನಸ್ಸು ಪ್ರಗ್ರಹ ಇಂದ್ರಿಯಾರ್ಯಾಹು, ಇಂದ್ರಿಯಗಳೆಲ್ಲ ಕುದುರೆಗಳು ಹಾಗೆ ಅಂತ. ಮನಸ್ಸು ಒಂದು ಲಗಾಮು ಹಾಗೆ ಅಂತ. ಯಾರ ಮನೆಗೆ ಹೊರಕೊಂಡು ಹೋಗ್ತಾನೆ ಅವನು ಸೋಭ್ಯುರ ಪರಮಾತ್ಮದಿ ತದ್ವಿಷ್ಣು ಪರಮ ಪದಂ ಅಂತ ಕೊನೆಯ ಒಳಗೆಲ್ಲ ಇದೆ ಹೋಗ್ತಾನೆ. ವೇದಾಂತಿಗಳು ಆಗಿನ ಕಾಲಕ್ಕೆ ಯಾವುದೋ ಒಂದು ಕುದುರೆ ಕಟ್ಟಿದ ಗಾಡಿಗಳು ಕೂತ್ಕೊಂಡು ಹೋಗ್ತಿದ್ರು. ಆ ಕೊನೆಯ ಏನೋ ಸಿಕ್ತಿತ್ತು, ಅದಕ್ಕೆ ವಿಷ್ಣು ಪರಮ ಪದಂ ಬಿಟ್ಟಿದ್ರು ಹೆಸರನ್ನ. ಈಗಾದರೂ ಮಾಡಿಬಿಟ್ರೆ
ಹಿಸ್ಟಾರಿಕಲ್ ಮೆಥಡ್ ಅಂತ ಕೆಲವು ಗೆಸ್ಟ್ ಮಾಡ್ಕೊಳ್ಳೋದುಂಟು. ಯಾವ ಕುದುರೆ ಕಟ್ಟಿರಬಹುದು, ಆಗ ಕುದುರೆ ಇರಲಾಗಿರ್ಬೇಕಾಯ್ತಲ್ಲ ಋಷಿಗಳು, ಆ ಕಡೆ ಎಲ್ಲ ಹೋಗ್ಬೇಕಾಯ್ತಲ್ಲ. ಹೀಗೆಲ್ಲ ಥಿಯರಿ ಕೊಟ್ಟದ್ದು ಹುಚ್ಚು. ಆ ತಾತ್ಪರ್ಯ ಕುದುರೆ ಇದ್ದ ರೂಪಕ್ಕೆ ಕಾರಣ ನಿಜ. ಕುದುರೆ ಗಾಡಿ ಮೊದಲಾದಗಳನ್ನು ಕಂಡವರಿಗೆ ತಿಳಿಯೋದಕ್ಕೋಸ್ಕರವಾಗಿ ಉಪಯೋಗಿಸಿದ್ದಾರೆ ನಿಜ. ಆದರೆ ಈಗ ಹೊರಗೆ ಹೋಗೋ ಪ್ರಯಾಣ ಇಲ್ಲ, ತನ್ನೊಳಗೆ ತಾನು ಪ್ರಯಾಣ ಮಾಡತಕ್ಕಂಥ ಪ್ರಯಾಣ ಇದು. ಮನಸ್ಸು, ಇಂದ್ರಿಯ, ವಿಜ್ಞಾನ ಮೊದಲಾದವರಿಂದ ಮಾಡತಕ್ಕ ಪ್ರಯಾಣ. ಆ ಪ್ರಯಾಣ ಬೇಗ ಮುಗಿಯುತ್ತೆ. ನಾವು ಎಷ್ಟು ಹೇಗೆ ಆದರೆ ಎಷ್ಟು ದಿವಸಕ್ಕೆ ಹೋಗಬಹುದು ಅಂತ ಮ್ಯಾಥಮೆಟಿಕ್ಸ್ ಪ್ರಕಾರ ಲೆಕ್ಕ ಹಾಕ್ಬಿಡ್ಬೋದು. ಒಳಗೆ ಎಷ್ಟು ದಿವಸ ಆಗೋದು ಅಂದರೆ ಎಷ್ಟು ದಿವಸ ಆದರೂ ಹೋಗೋದೇ ಇಲ್ಲ, ಈಗ ಈ ಕ್ಷಣ ಹೋಗಿರಬಹುದು. ಇಂಥ ತತ್ವ ವಿಚಾರ ಇದೆ ತಿಳ್ಕೊಂಡ್ರೆ ಆ ತಿಳಿಯೋದಕ್ಕೆ ಉಪಾಯವಾಗಿ ಇಂಥ ರೂಪಕಗಳನ್ನ ಉಪಯೋಗಿಸೋದು ಒಂದು ಶೈಲಿ. ಇವೆಲ್ಲ ನಾವು ಹೇಳಿದೆ. ಏನು ತಿಳ್ಕೋಬೇಕು, ಯಾವುದು ಕುದುರೆ ಕಟ್ಟಿರ್ತಾರೆ ಅನ್ನೋದು ಹಾಗೆಲ್ಲ ಮಾಡುತ್ತಿಲ್ಲ. ಏನು ಅದಕ್ಕಾಗಿ ಇವುಗಳನ್ನಿಲ್ಲ, ಇಂದ್ರಿಯಗಳನ್ನ ಕುದುರೆ ಹಿಡ್ಕೊಂಡು ಹಾಗೆ ನೋಡ್ಕೋಬೇಕು, ಮನಸ್ಸನ್ನು ನೋಡಿ ಹಾಗೆ ನೋಡ್ಕೋಬೇಕು, ಬುದ್ಧಿಯನ್ನು ಸರಿಸಿ ನೋಡ್ಕೊಂಡು ಹಾಗೆ ನೋಡ್ಕೋಬೇಕು ಅಂತ ಈಗ ಶೈಲಿ ಮಾಡ್ಕೊಂಡು ಹೋದರೆ ಇಂದ್ರಿಯ ಆಯಿತು, ಆಮೇಲೆ ಮನಸ್ಸಾಯಿತು, ಆಮೇಲೆ ಬುದ್ಧಿ ಆಯಿತು. ಇನ್ನು ಒಳಗೆ ಹೋಗಬೇಕಾಗಲ್ಲ. ಮನಸ್ಸಿನಾಗೆ ಹೋಗ್ತಾ ಬಂದ್ಬಿಟ್ರೆ ಬರೀ ಶಬ್ದಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಬದಲಾಗಿ ಅವರು ಯಾವಾಗ ಅವ್ರ ಶರೀರ, ಇಂದ್ರಿಯ, ಮನಸ್ಸು ಅಂತ ಹೇಳಿಕೊಳ್ಳಿ ಒಳಗೆ ನಾವು ಸರಿತಾ ನಮ್ಮ ಮನಸ್ಸನ್ನು ಕರ್ಕೊಂಡು ಹೋಗುದಲ್ಲ, ಉಪಾಯ ಆಯಿತು ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ. ಅದು ಆ ಪ್ರತ್ಯೇಕ ಆತ್ಮಸ್ವರೂಪಸ್ಥಯ ಪ್ರವರ್ತಯಂತಿ ಈ ಥರ ಕರ್ಕೊಂಡು ನಮ್ಮ ಆತ್ಮನ ಕೆಳಗೆ ತಿರುಗಿಸೋದಕ್ಕೆ ಮಾಡಿದ ಪ್ಲಾನ್. ಅದನ್ನು ನಾವು ಎಲ್ಲ ವಿಚಾರವನ್ನು ಮಾಡ್ತೇವೆ, ಆದರೆ ಆತ್ಮ ವಿಚಾರವನ್ನು ಮಾಡೋ ಸಂಪ್ರದಾಯ ಬಹಳ ಕಡಿಮೆ ಇದ್ದೇ ಇಲ್ಲ ಹೊರಗೆ ಲೋಕದಲ್ಲಿ. ನಿನ್ನೆ ಸೇರಿದ್ನಲ್ಲ ಇವರು ಹಾಗಲಿಯ ಇವರು ಚಿದಂಬರ ಇವರು ಅಂತ ಚೇಂಬರ್ ಕೋರ್ಡೆ ಅಂತ ಕರಿತಾ ಇದ್ರು ನಮ್ಮ ಕಡೆ ಒಳಗೆಲ್ಲ. ಅದನ್ನು ಎಲ್ಲ ಪುರಾಣವನ್ನ ರೀತಿ ಏನೇನು ನಿನ್ನ ಪುರಾಣವನ್ನರಿಯೇ ಹಾಗೇನು ಎಲ್ಲ ಪುರಾಣ ಕೇಳಿದ್ರೆ ನಿನ್ನ ಪುರಾಣ ಕೇಳಿದ್ರೆ ಆಗಿರ್ತವ ಅಂದರೆ ತನ್ನ ವಿಷಯ ವಿಚಾರ ಮಾಡೋದಿದೆ ಅಂತ ಅದು ಅರ್ಥ. ಹಾಗೆ ಮಾಡಿ ಒಳಗೆ ವಿಚಾರ ಮಾಡೋದಕ್ಕೆ ಅದೊಂದು ಕಥೆ ಕಟ್ಟಿಬಿಟ್ರು. ಹೀಗೆಲ್ಲ ಲಾವಣಿ ಮಾಡೋದು, ಇದನ್ನು ಮಾಡೋದು, ಪದವಿ ಮಾಡೋದು, ದೇಶ ಭಾಷೆಯನ್ನು ಮಾಡಿದ್ದಾರೆ. ಇದೆಲ್ಲ ಉಪನಿಷತ್ತುಗಳ ಋಷಿಗಳ ಕ್ರಮವನ್ನು ಅನುಸರಿಸಿ ಮಾಡಿರ್ತಕ್ಕಂಥ ತತ್ವ ಹೇಳ್ತಾರೆ ಅಂತ ಅಂತಾರಲ್ಲ, ಇದೇ ಕಾರಣ. ಆಯಿತು. ಇನ್ನು ಈವರೆಗೆ ಈ ಕೆಲವು ಶೈಲಿಗೆ ಹೇಳಿದೆ ನಾನು. ಭಾಷೆಗಳು, ಶೈಲಿಗಳು ಇವೆಲ್ಲ ಉಪಯೋಗಿಸ್ತಾರೆ ಅಂತ ಪ್ರತಿಪಾದನೆ ಕ್ರಮಕ್ಕೆ ಉಪಯೋಗಿಸಲು ಡಿವೈಸಿಸ್ತಾರೆ. ಪ್ಲಾನ್ ತತ್ವವನ್ನು ತಿಳಿಸ್ಕೊಡೋದಕ್ಕೆ ಮಾಡಿರೋದು. ಇದು ಉಪಯೋಗಿಸೋ ಭಾಷೆ ಜಾತಿ. ಆ ಉಪಯೋಗಿಸೋ ಭಾಷೆ ಜಾತಿ ಉಪಯೋಗಿಸ್ಬಿಟ್ರೆ ಬಹಳ ಎಷ್ಟೋ ಮೋಸ ಹೋಗ್ಬಿಡ್ತಾರೆ. ಜ್ಞಾನ ಸಿಂಧು ಅಂತ ಕನ್ನಡದಲ್ಲಿರೋ ಗ್ರಂಥ. ಇನ್ನು ಕೆಲ ಗ್ರಂಥಗಳಿವೆ. ಅಂಥ ಗ್ರಂಥಗಳಲ್ಲಿ ಯಾವ್ಯಾವುದು ಕೆಟ್ಟ ಮಾತೆಲ್ಲ ಬರೆದುಬಿಟ್ಟಿರ್ತಾರೆ. ಅದನ್ನು ಬಂದು ಮಾತು ಬರೆದುಬಿಟ್ಟಿರ್ತಾರೆ. ಬೇಡಪ್ಪ ನಮಗೆ ಅಂತ. ಬೇಡ ಬೆಳ್ಳಿ ಇಂಕೆಯ ಯಾಕೆ ಉಪಯೋಗಿಸ್ತಾರೆ ತಿಳ್ಕೊಳ್ಳಲ್ಲ. ಅದಕ್ಕೋಸ್ಕರ ಇಂಥ ಮಾತಾಡಿಬಿಟ್ರೆ ಆ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ಆ ಭಂಡ ಮಾತುಗಳನ್ನೆಲ್ಲ ಅದನ್ನು ಬರೆದುಬಿಟ್ಟಿರ್ತಾರೆ. ಅಂಥ ಪದಗಳೆಲ್ಲ ನಾನು ಓದಿದ್ದೇನೆ. ನಾನು ಯಾವುದು ಬೋಧ ಅಂತ ಒಂದು ಪುಸ್ತಕ ಓದಿದ್ದೇನೆ. ಅದರೊಳಗೆ ಈಗ ಇಂಥ ಕಾಲದಲ್ಲಿ ರಂಡಾಸ ಭೋಗ ಮಾಡಿದರೆ ಅಂತ ಹೀಗೆ ಬರೆದ್ಬಿಟ್ಟು ಚಕ್ರವಾಗಿ ಅದು ಏನು ಹುಡುಗಾಟ ಹೀಗೆಲ್ಲ ಬರೆದ್ಬಿಟ್ಟಿದ್ದಾರೆ ಅದೇ ಅಂತವ. ಆದರೆ ಅವರ ಅಭಿಪ್ರಾಯ ಹಾಗೆ ಒಳ್ಳೆ ವಿಷಯ ಇದೆ, ಹೇಳಿಕೊಂಡು ಹೋಗುವ ಹಾಗಾಗಿಬಿಡ್ಬೇಕು. ಹೀಗೆ ಕೆಲವು ಕೃಷ್ಣಾನಂದ ಸರಸ್ವತಿಗಳು ಅಂತ ಕಾಶಿ ಬಳಿಗೆ ಇರ್ತಾ ಇದ್ರು. ಅವರು ತಮ್ಮ ಆಶ್ರಮದ ಮುಂದೆ ಒಂದು ಏಳುಗಟ್ಟು ಕಟ್ಟಿಟ್ಟಿದ್ರಂತೆ. ಯಾರು ಕಟ್ಟಿದ್ದಾರೆ ಯಾರ್ದು ಇದು ಅಂತ ಯಾವ ಅಟ್ಲಾಗ ಅಡ್ಡ ಬರುತ್ತಿಲ್ಲ. ಏಕಾಂತವಾಸಕ್ಕೆ ಅನುಕೂಲ ಆಯಿತು ಅಂತ ಅವರು. ಹೀಗೆ ಇಂಥ ಪ್ಲಾನ್ಗಳನ್ನು ಕೆಲವು ಮಾಡಿಕೊಳ್ಳೋದುಂಟು. ಅವರ ಇದಾಯಿತು. ಪ್ರತಿಪಾದನಾ ಕ್ರಮದಲ್ಲಿ ತತ್ವ ತಿಳಿಸೋದಕ್ಕೆ ಉಪಯೋಗಿಸಿರ್ತಕ್ಕಂಥ ಉಪಾಯಗಳಿವೆ. ಆ ಉಪಾಯಗಳನ್ನು ತಿಳ್ಕೊಳ್ಳೋದು. ಈ ತಿಳ್ಕೊಳ್ಳೋದ್ರಿಂದ ಏನು ಅಂದರೆ ಯಾವುದಾದ್ರೂ ಒಂದು ಉಪನಿಷತ್ತು ಓದಿದ ಕೂಡಲೇ ಇವುಗಳಲ್ಲಿ ಯಾವುದು ಬಂದಿಲ್ಲ ಹೋಗಿ ಅಂತ ನೋಡ್ಕೋಬೇಕು ನಾವು. ಹಳೆಯ ಕಾಲ ಏನು ಗೊತ್ತಿಲ್ಲ ಬಿಟ್ಟುಬಿಟ್ರೆ ಮೋಸ ಹೋಗ್ಬಿಟ್ವಿ ನಾವು. ಅದನ್ನು ಈ ಶೈಲಿ ಒಳಗೆ ಸೇರ್ತೋ ಪ್ರತಿಪಾದನಾ ಕ್ರಮದಲ್ಲಿ ಸೇರ್ತೋ ಅಂತ ನೋಡ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಈಗ ಏನಪ್ಪ ಏನು ಆತ್ಮನನ್ನ ಹೇಳಬೇಕಾಗಿದ್ರೆ ಆತ್ಮ ಅಥವಾ ಬ್ರಹ್ಮ ಎರಡು ಒಂದೇ ಶಬ್ದ. ಆತ್ಮ ಆತ್ಮನೋತಿ ಇತ್ಯಾತ್ಮ. ಸರ್ವತ್ರ ಎಲ್ಲ ಕಡೆಯಲ್ಲಿ ಇರತಕ್ಕಂಥದ್ದನ್ನ ಆತ್ಮ ಅಂತ ಉಪಯೋಗಿಸ್ತಾರೆ. ಲೋಕದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥವರು ಆತ್ಮ ಅಂದರೆ ಏನು, ಶರೀರ ಎಲ್ಲ ಬಿಟ್ಟರೆ ನಿಘಂಟು ಹೋಗ್ಬಿಟ್ರೆ ಎಷ್ಟು ಅರ್ಥಗಳಿವೆ. ಅವಕ್ಕೆಲ್ಲ ಅಲ್ಲ. ಆ ಶಬ್ದವನ್ನು ಪರಮಾತ್ಮನ ಉಪಯೋಗಿಸಿದ್ದಾರೆ. ಅದನ್ನು ಅದು ಕಾರಣ ಏನೋ ಬೇರೆ ಪ್ರತಿಪಾದನೆ ಮಾಡೋಕ್ಕೆ ಉಪಯೋಗ ಇದೆ. ಅಂತೂ ಆತ್ಮ ಅನ್ನೋ ಶರೀರ ಅದು ಉಪಯೋಗಿಸೋದು. ಅದೇ ರೀತಿಯಲ್ಲಿ ಬ್ರಹ್ಮ ಅಂತ ಒಂದು ಶಬ್ದ.
ಲೋಕದಲ್ಲಿ ಬ್ರಹ್ಮ ಅಂತಂದರೆ ವೇದ ಅಥವಾ ದೊಡ್ಡದು ಅಂತ ಅರ್ಥ. ಬೃಹಿ ವೃದ್ಧವು ಅಂತ ಇರೋದ್ರಿಂದ ವೃದ್ಧಿ ಅಂದರೆ ಹೆಚ್ಚು ದೊಡ್ಡದು ಎಂಬ ಅರ್ಥವನ್ನು ತೋರಿಸುವುದಕ್ಕೋಸ್ಕರವಾಗಿ ಬಂದಿರತಕ್ಕಂಥ ಶಬ್ದ. ಆದರೆ ಕ್ವಾಂಟಿಟಿ ಏನಿಲ್ಲ. ಬ್ರಹ್ಮ ಅದಕ್ಕೆ ದೊಡ್ಡದು, ಅದೆಲ್ಲ ದಪ್ಪ ಇದೆ, ಕೊನೆಯಲ್ಲಿ ಅತ್ಯಂತ ಕೊನೆಗೂ ಅಂತಿಲ್ಲ. ಗಾತ್ರವಿಲ್ಲದ ಪದಾರ್ಥಕ್ಕೆ ಆ ಬ್ರಹ್ಮ ಅಂತ ತಿಳಿಸ್ಬಿಟ್ಟಿದ್ದಾರೆ. ಮೊದಲ ಹೆಸರೇ ಪ್ರಾರಂಭ. ಅದಕ್ಕೆ ಅಕ್ಷರ ಅಂತ ಉಪಯೋಗಿಸೋದು. ಅಕ್ಷರ ಅಂತಂದ್ರೆ ನಾನೇ ಮತ್ತೆ ತಿಳ್ಕೊಂಡ್ಬಿಡ್ಬೋದಲ್ಲ, ಅದನ್ನ ಆಗ್ಬೋದು. ಆದರೆ ಅಕ್ಷರ ಅಂದರೆ ಎಂದೆಂದಿಗೂ ನಾಶವಿಲ್ಲದ್ದು ನಿರ್ವಿಶೇಷವಾದ ಪದಾರ್ಥ ಎಂಬ ಅರ್ಥವಾಗಿ ಅಕ್ಷರ ಅಂತ ಉಪಯೋಗಿಸ್ಕೊಂಡಿದ್ದಾರೆ. ಸತ್ಯ ಅಂತ ಉಪಯೋಗಿಸ್ಕೊಂಡಿದ್ದಾರೆ. ಲೋಕದಲ್ಲಿ ಸತ್ಯ ಅಂದರೆ ಸತ್ಯ ಎರಡಕ್ಕೂ ಸತ್ಯ ಅಂದರೆ ಇರೋದಕ್ಕದ್ದು. ಇದೇ ಅಂದರೆ ಒಂದು ಸ್ಥಳದಲ್ಲಿ ಒಂದು ಕಾಲದಲ್ಲಿ ಯಾವುದಿದೆಯೋ ಅದನ್ನು ಸತ್ ಅಂತ ನಾವು ಕರಿತೇವೆ. ಸತ್ಯ ಅಂತಂದರೆ ಉಪಯೋಗಿಸಿ ಬರತಕ್ಕದ್ದು. ಪ್ರಮಾಣದಿಂದ ಯಾವುದು ಗೊತ್ತಾಗುತ್ತದೆಯೋ ಅಥವಾ ಯಾವುದು ಸುಲಭವಾಗಿ ಗುಂಪುವಾಗಿದೆಯೋ ಪ್ರವರ್ತನವಾಗಿದೆಯೋ ಇಂಥದ್ದನ್ನು ಅದು ಅರ್ಥಕ್ರಿಯಾಕಾರಿಯಾಗಿದೆಯೋ. ನೀರು ಕಾಣುತ್ತೆ, ನೀರು ಒಂದು ಹತ್ತಿರಕ್ಕೆ ಹೋಗ್ತೀರಿ, ಕುಡಿತೀರಿ, ಬಾಯಿ ಹಾಕಿ ಮುಗಿಯುತ್ತೆ, ಸತ್ಯ ಅಂತ ಕರೀತೀವಿ ಅದನ್ನು. ಆ ಅರ್ಥದಲ್ಲಿ ಸತ್ಯ ಅಂತಲ್ಲ. ಬ್ರಹ್ಮಾಂಡ ಶಬ್ದ ಏನೋ ಉಂಟು. ಸತ್ಯ ಅನ್ನೋ ಶಬ್ದವನ್ನು ನಾವು ಉಪಯೋಗಿಸಿದ್ರು ಕೂಡ ಲೋಕದಲ್ಲಿ ಇರ್ತಕ್ಕ ಸತ್ಯ ಎಂಬ ಶಬ್ದದಲ್ಲಿ ಉಪಯೋಗಿಸಿಲ್ಲ. ಈ ಶಬ್ದವನ್ನೇ ಅಲ್ಲಿ ಉಪಯೋಗಿಸಿದ್ದೇವೆ, ಸತ್ಯ ಅಂತ ಕರೆದಿದ್ದೇವೆ. ಉದಾಹರಣೆಗೆ ಸತ್ಯ ಅಂದರೂ ಹಾಗೇನೆ ಈ ಶಬ್ದಗಳು. ಜ್ಞಾನ ಅಂತ ಉಪಯೋಗಿಸ್ತೇವೆ, ನಮ್ಮಲ್ಲಿ ಹೇಳಿಬಿಟ್ಟಿದ್ದೀನಿ. ಬ್ರಹ್ಮ, ವಿದ್ಯಾ, ಜ್ಞಾನ ಮೊದಲಾದ ಶಬ್ದಗಳು ಅಲ್ಲವೇ ಅಲ್ಲ. ನಾವು ಹೇಳ್ತಕ್ಕಂಥ ಜ್ಞಾನ ಅಲ್ಲವೇ ಇಲ್ಲ, ವ್ಯವಹಾರ ಅಂಗವಾಗಿರುವ ಜ್ಞಾನವಲ್ಲ. ಅದು ಹಾಗೆಯೇ ಹೀಗೆ ಅನಂತ ಅನ್ನೋದು. ಅನಂತ ಅಂದರೆ ಅನಂತಂ ಸರ್ವರ್ಪಕಂ ಇತ್ಯಾದಿ ಆಕಾಶದ ಹೆಸರು. ಅನಂತ ಅಂತ ನಮ್ಮ ಕಡೆ ಹೋಗಿ ಹಾಗೆಲ್ಲ ಇಲ್ಲ. ಅನಂತಪ್ಪನವರು ಅಂತ ಹೇಳಿಟ್ಟಿರ್ತಾರೆ ಶ್ರೀಧರಕ್ಕೆ, ಅದೆಲ್ಲ ಏನಿಲ್ಲ. ಅನಂತ ಅಂತಂದರೆ ಯಾವ ಅಂತವೂ ಇಲ್ಲ, ಪರೀಕ್ಷೆ ಇಲ್ಲದ್ದು ಅಂತ. ಅಂದರೆ ದೇಶ, ಕಾಲ, ವಸ್ತು ಯಾವ ಪರೀಕ್ಷೆ ಲಿಮಿಟೇಷನ್ ಇಲ್ಲಿಗೆ ಮುಗೀತು ಎಂಬ ಕ್ರಮ ಇಲ್ಲಿಗೆ ಇರ್ತಕ್ಕದ್ದು ಯಾವುದೋ ಅದನ್ನು ಅನಂತ ಅಂತ. ಆ ಟ್ರಾನ್ಸ್ಲೇಷನ್ ಮಾಡಿಬಿಟ್ರೆ ಇಂಗ್ಲೀಷಿಗೆ ಇನ್ಫಿನಿಟ್ ಅಂತ ಅಂದ್ಬಿಡೋದು. ಮ್ಯಾಥಮೆಟಿಕ್ಸ್ ಬಂದರೆ ಇನ್ಫಿನಿಟ್ ಸೀರೀಸ್ ಅಂತೆಲ್ಲ ಉಪಯೋಗಿಸಿರ್ತೀವಲ್ಲ, ಅದೇ ಇರಬೇಕೇನೋ ಅಂತ ನಾವು ಮಾಡ್ಕೊಂಡ್ಬಿಡೋದು. ಹಾಗೇನಲ್ಲ, ಅದು ಹೀಗೆಲ್ಲ ಇರುತ್ತೆ. ಲೋಕದಲ್ಲಿರೋ ಶಬ್ದ ಉಪಯೋಗಿಸಿರ್ತಾರೆ. ಆದರೆ ಈ ಪ್ರತಿಪಾದನೆಗೋಸ್ಕರ ಹೇಳೋದು. ಪ್ರತಿಪಾದನೆಗೋಸ್ಕರ ಹೇಳ್ತಾರಲ್ಲ, ಆ ಪದಾರ್ಥ ಗೊತ್ತುಬಿಟ್ರೆ ಆ ಶಬ್ದ ಹೇಳಿಕೊಂಡು ಪದಾರ್ಥ ಗೊತ್ತಾಗಿದ್ರೆ ಸಾಕು ನಮಗೆ. ಆವಾಗ ಅದು ಪ್ರತಿಪಾದನೆಗಾಯಿತು ಅಂತ. ಪ್ರತಿಪಾದನೆಗೋಸ್ಕರ ಉಪಯೋಗಿಸಿದ್ದು ಯಾವುದು? ಆ ಶೈಲಿ, ಒಂದು ಕ್ರಮ ಇದೆಯಲ್ಲ, ಸುಮ್ಮನೆ ಭಾಷಾ ಶೈಲಿ. ಈಗ ನಾವು ಹೈದರಾಬಾದ್ ಹೋದರೆ ಆ ಹಿಂದೂಸ್ತಾನಿ ಮಾತಾಡ್ತಾರೆ, ಆ ದೇಶದ ಭಾಷೆ ಅದು ಶೈಲಿ ಹೇಳಿದ್ದು ಅವ್ರ ಭಾಷೆ ಅಂತ. ಇದು ಹಾಗಲ್ಲ. ತಿಳ್ಸೋದಕ್ಕೆ ಈ ಕ್ರಮನೇ ಉಪಯೋಗಿಸಬೇಕಾಗಿದೆ. ಇನ್ನೇನು ಬೇರೆ ಪ್ಲಾನ್ ಇಲ್ಲ. ಅದಕ್ಕೋಸ್ಕರವಾಗಿ ಉಪಯೋಗಿಸೋದು, ಪ್ರತಿಪಾದನೆಗೋಸ್ಕರವಾಗಿ ಹೇಳ್ತಕ್ಕಂಥ ಉಪಾಯ ಇದು ಮಾಡೋದು. ಈಗ ಆತ್ಮ ಅಂತ ಪ್ರಾರಂಭ ಮಾಡಿದ ಒಂದು ಪ್ರತಿಪಾದನೆ ಉಪಯೋಗಿಸಿದ್ದಾರೆ ಅಂತ ಹೇಳೋದಕ್ಕೋಸ್ಕರ ನಮಗೆ ಕೂಡಲೇ ಆತ್ಮ ಕೂಡಲೇ ಶರೀರ ಸಾಮಾನ್ಯವಾಗಿ ಬರುತ್ತೆ ಬುದ್ಧಿ. ಆದ್ದರಿಂದ ಶರೀರದಲ್ಲಿ ಆತ್ಮಬುದ್ಧಿ ಬಂತಲ್ಲ, ಇನ್ನು ಒಳಗೆ ಯಾವ್ಯಾವುದು ಆತ್ಮ ಎಂದು ಕರಗವಾಗಿದೆಯೋ ಅದನ್ನು ಉಪಯೋಗಿಸೋದು. ಏಕಾತ್ಮ ಪ್ರತ್ಯಯ ಸಾರಂ, ಆತ್ಮ ಪ್ರತ್ಯವನ್ನೇ ಹೇಳ್ಕೊಂಡು ಕೊನೆಯವರೆಗೆ ಹೋಗಿ ಇದೇ ನಿಜವಾದ ಆತ್ಮ ಪರಮಾತ್ಮ. ಅದು ಆತ್ಮ ಅಂತ ಇದು ಇವೆಲ್ಲ ಸುಮ್ಮನೆ ಸಾಮಾನ್ಯ ಆತ್ಮ ಆದರೆ ಪರಮಾತ್ಮನಾಗಿದೆ ಅಂತ ಹೇಳಿ ಮುಟ್ತೀವಲ್ಲ, ಅದು ಆ ಶೈಲಿ. ಆ ಪರಮಾತ್ಮ ತಿಳಿಸೋದಕ್ಕೋಸ್ಕರ, ನಿಜವಾದ ಆತ್ಮನ ಗೊತ್ತು ಮಾಡಿಕೊಳ್ಳೋಕ್ಕೋಸ್ಕರ ಇವುಗಳನ್ನು ಹೇಳ್ತಕ್ಕಂಥ ಕ್ರಮ. ಪ್ರತಿಪಾದನೆಗೋಸ್ಕರ ಕ್ರಮ ಇದು ಅಂತ ಹೇಳಿ ಕೆಲವು ಶಬ್ದಗಳನ್ನು ಬೇರೆ ಅರ್ಥದಲ್ಲಿ ಉಪಯೋಗಿಸೋದು. ಏನು ಮಾಡೋದು? ಅತದ್ಧರ್ಮ ನಿವೃತ್ತಿ ಅಂತ ಅಭಿಪ್ರಾಯ ಮಾಡ್ಕೊಂಡಿದ್ದಾರೆ. ಅದನ್ನು ಅದಲ್ಲದಲ್ಲಿ ನಿವೃತ್ತಿ ಮಾಡೋದೇ ಹೊತ್ತು ಇಂಥದ್ದು ಅಂತ ಹೇಳೋದಲ್ಲ. ನೋಡೋದಕ್ಕೆ ಏನೋ ಸತ್ ಅಂತ ಇರುತ್ತೆ. ಸದೇವ ಸೌಮ್ಯಲ್ಲಿ ಮಜ್ರಾಹಿ ಇತ್ಯಾದಿ ಎಲ್ಲ ಪ್ರಾರಂಭವಾಗಿರುತ್ತಲ್ಲ, ಸತ್ ಅಂತ ಇದೆ. ಆದ್ದರಿಂದ ಬೀಯಿಂಗ್ ಅಂತ ಅರ್ಥ, ಇರೋದು, ಇರುವಿಕೆ ಎಂಬ ಅರ್ಥವಾಯ್ತಲ್ಲ, ಆ ಅರ್ಥ ಅಂತ ಮಾಡ್ಕೊಂಡು ಅಲ್ಲ. ಇರುವಿಕೆ ಎಂಬುದು ದೇಶದಲ್ಲಿ ಕಾಲದಲ್ಲಿ ಇರ್ತಕ್ಕ ವಸ್ತುವೇ ಇರುವುದು ಅಂತ ಉಪಯೋಗಿಸ್ತೀವಿ ನಾವು. ಆ ಅರ್ಥದಲ್ಲಿ ಉಪಯೋಗಿಸಿಲ್ಲ. ಅದೇನು ಇಲ್ಲಕ್ಕೆ ಎಂಬುದನ್ನು ವಜೆ ಮಾಡುತ್ತಷ್ಟೇ. ಇರೋದು ಅಂತಂದರೆ ಇಲ್ಲದ್ದಲ್ಲ, ಸತ್ಯ ಅನ್ನು ಖುಷಿಯಲ್ಲ, ಸುಳ್ಳಲ್ಲ ಅಂತ ಅರ್ಥ. ಅತದ್ಧರ್ಮ ನಿವೃತ್ತಿ. ಇಷ್ಟೇ ಹೊತ್ತು ಸತ್ಯವನ್ನು ನೋಡಿ ಪಾಲಿಸುವ ಧರ್ಮವಾಗಿದೆ. ಅನೇಕರು ಸತ್ಯಜ್ಞಾನವಂತೆ ಬ್ರಹ್ಮ ಎಂಬುದು ಪಾಲಿತವಾಗಿದೆ, ನಿಮುಖವಾಗಿರ್ತಕ್ಕದ್ದು. ಸ್ಥೂಲ ಅನಂತವಾದಂತಹದ್ದು ನಿಷೇಧಮುಖವಾಗಿರೋದು. ನಿಷೇಧಮುಖವಾದರೆ ಪರಿಪೂರ್ತಿ ಆಗಲಿಲ್ಲ. ಯಾರೇ ಇದೆಲ್ಲ ಹೋದರೆ ನಾಯಂ ಸರ್ಪ ಅಂತ ಹೇಳಿದರೆ ಮತ್ತೇನು ಅಂತ ಯಾರು ಕೇಳ್ತಾರೆ. ಆದ್ದರಿಂದ ಇಂಥದ್ದು ಅಂತ ಹೇಳಬೇಕಾಗುತ್ತೆ. ಬ್ರಹ್ಮವನ್ನು ವಿಧಿಮುಖವಾಗಿ ಹೇಳಿದರೆ ಪಾಲಿಸುವ ಹೇಳೋದು ಹೆಚ್ಚು ಅಂತ ಹೇಳೋದು. ಆಗೆಲ್ಲ ನಿಷೇಧಮುಖವಾಗಿ ಹೇಳೋದು ಹೆಚ್ಚು ಅಂತ ಹೆಚ್ಚು ಕರೆಗಟ್ಟು ಜಗಳ. ಅದೆಲ್ಲ ಇಲ್ಲ. ಹಾಗಾದರೂ ಹೇಳಿ
ಬ್ರಹ್ಮಣೇನ ನಿರ್ವಿಶೇಷೆ ಆತ್ಮ ನಿರ್ವಿಶೇಷೆ ನೀವು ಹೇಳೋ ಶಬ್ದ ಅದು ನಿರ್ಮುಖವಾಗಿಯೂ ಇರಲಿ ನಿಷೇಧಮುಖವಾಗಿಯೂ ಇರಲಿ ಆ ಬ್ರಹ್ಮದಲ್ಲಿ ಯಾವ ವಿಶೇಷವೂ ಇಲ್ಲ ನಿಷ್ಪ್ರಪಂಚವಾಗಿದೆ ನಿರ್ವಿಕಲ್ಪಕವಾಗಿದೆ ಅದನ್ನೇ ನಾವು ಆತ್ಮ ಅಂತ ಕರೆಯೋದು ಅದನ್ನೇ ಬ್ರಹ್ಮ ಅಂತ ಕರೆಯೋದು ಅದನ್ನೇ ಅಕ್ಷರ ಅಂತ ಕರೆಯೋದು ಶಬ್ದದಿಂದ ಮತ್ತೆ ಯಾವ ವ್ಯತ್ಯಾಸ ಏನೂ ಆಗುವುದಿಲ್ಲ ಇದು ಅತದ್ಧರ್ಮ ನಿವೃತ್ತಿ ಇದಕ್ಕೊಂದು ಉಪಾಯ ಹೀಗೆ ಹೇಳೋದು ಚೆನ್ನಾಗಿ ಇನ್ನೊಂದು ದೃಷ್ಟಾಂತದಿಂದ ಪ್ರತಿಪಾದನೆ ಮಾಡೋದು ನಾನಾಗಲೇ ದೃಷ್ಟಾಂತ ಅಂತ ಒಂದು ಹೇಳಿದೆ ಹಿಂದೆ ಅದು ಶೈಲಿ ದೃಷ್ಟಾಂತ ಇದು ಪ್ರತಿಪಾದನೆ ದೃಷ್ಟಾಂತ ಅದು ಹೇಗಪ್ಪ ಈಗ ಅದರ ವಿಚಾರ ಮಾಡೋಣ ನಿನ್ನೆ ಹೇಳಿದ್ದೆ ಪುರುಷಕ್ಕಿದ್ರೆ ನಾಳೆ ಹೇಳಿರುತ್ತೆ ಅಂತ ಇವತ್ತು ಅದನ್ನು ಹೇಳ್ತೀನಿ ನಾನು ಯಾವ್ಯಾವ ಯಥಾ ಏಕೇನ ವೃತ್ತೇನ ಅಂತ ಒಂದು ದೃಷ್ಟಾಂತ ಆಮೇಲೆ ಸ್ವಲ್ಪ ಮಣ್ಣೆಯ ಜ್ಞಾತು ಸ್ಯಾತ್ ಅಂತ ಹೇಳಿ ಒಂದು ಮಣ್ಣಿನಿಂದ ಆದಂತಹ ಪದಾರ್ಥವನ್ನು ತೆಗೆದುಕೊಂಡ್ಬಿಟ್ರೆ ಇದು ಮಣ್ಣಿಂದು ಅಂತ ಕೇಳಿದ್ರೆ ಎಲ್ಲರೂ ಮಣ್ಣಿಂದು ಅಂತ ಹೇಗೆ ಗೊತ್ತಾಗುತ್ತೆಯೋ ಹಾಗೆ ಅಂತ ಒಂದು ದೃಷ್ಟಾಂತ ಹೇಳಿಬಿಟ್ಟು ವಾತಾರಂಭಂ ವಿಕಾರೋ ನಾಮಧೇಯಂ ಮೃತ್ಯುಚೇತ್ಯೇವ ಸತ್ಯಂ ಅಂತ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ ಈ ದೃಷ್ಟಾಂತದಲ್ಲಿ ಏಳು ದೃಷ್ಟಾಂತ ಯಾವುದು ರಕ್ಷಿತ ಹೇಳಿ ಬಂದರು ಒಂದೇ ಅಂಶ ದೃಷ್ಟಾಂತ ಅಂತ ನಾನು ಹೇಳಿದ್ನಲ್ಲ ಇಲ್ಲಿ ಹೇಳಿ ಒಂದು ಅಂಶ ಇರಬೇಕಲ್ಲ ಏನು ಹೇಳಿ ಕೊಟ್ಟಿದ್ದಾರೆ ಏನು ಪ್ರತಿಪಾದನೆ ಮಾಡ್ತಾರೆ ಅಂದರೆ ಅತ್ಯೇಕು ಅಲ್ಲಿ ಲವಣ ಅಂತಂದರೆ ಎಲ್ಲ ಕಡೆಗೆ ಉಪ್ಪಾಗಿದೆ ಇಲ್ಲಿ ಉಪ್ಪಿಂದೇನಲ್ಲ ಎಲ್ಲ ಕಡೆಗೆ ಚೈತನ್ಯವಾಗಿದೆ ಹಿಂದಷ್ಟು ವ್ಯತ್ಯಾಸ ಇಲ್ಲಿ ಹಾಗಲ್ಲ ಕಾರ್ಯಕಾರಣ ಭಾವದಲ್ಲಿ ಕಾರ್ಯ ಎಂಬುದನ್ನು ನಾವು ಚಂದ ವಿಚಾರ ಮಾಡೋ ಕಟ್ಟಿಬಿಟ್ರೆ ಎಲ್ಲವೂ ಕಾರಣವಾಗಿಬಿಟ್ಟಿರುತ್ತೆ ಕಾರ್ಯ ಎಂಬುದು ಬರೀ ಮಾತೇ ಆಗಿರುತ್ತೆ ಇದು ಲೋಕದಲ್ಲಿ ಇರ್ತಕ್ಕ ಕಾರಣ ಭಾವವನ್ನೇ ವಜಾ ಮಾಡಿಬಿಟ್ಟು ಪ್ರತಿಪಾದನೆ ಉಪಾಯ ಮಾಡಿಕೊಂಡಿದ್ದೀವಿ ಇದೇ ವಿಷಯ ಅದು ಯಾವ ಅಲ್ಲಿ ದೃಷ್ಟಾಂತ ಲೋಕದಲ್ಲಿರುವ ಒಂದು ವಸ್ತುವನ್ನು ತೆಗೆದುಕೊಂಡು ಒಂದು ಅಂಶವನ್ನು ದೃಷ್ಟಾಂತವಾಗಿ ತೆಗೆದುಕೊಂಡದ್ದು ಅಷ್ಟು ಮಾತ್ರ ವಿವಕ್ಷಿತ ಇಲ್ಲಿ ಕೆಲವು ಕಾರ್ಯ ಅಂತ ಯಾವುದಾಗಿದೆಯೋ ಅಂದರೆ ಮೆಟೀರಿಯಲ್ ಕಾಸ್ ಅಂತ ಇಂಗ್ಲೀಷ್ ಅಂತೀವಲ್ಲ ಅದು ಕಾರಣ ಯಾವ ಎಫೆಕ್ಟ್ ಅಂತೀವೋ ಅದ್ರ ಕಾರಣ ಅಂತ ಕಾರ್ಯ ಅನ್ನೋದು ಈ ಕಾರ್ಯ ಅಂತ ನಾವು ಕರೀತೀವಲ್ಲ ಹೊರಗೆ ನೋಡೋದ್ರಿಂದ ಯಾವುದೋ ಒಂದು ಆಕಾರವಾಗಿದೆ ಯಾವುದೋ ಒಂದು ಇದೆ ಹೀಗೆ ನೋಡೋದು ಈಗ ಮಡಿಕೆಯಿಂದ ನೀರು ತರಬಹುದು ಮಣ್ಣಿನ ನೀರು ಕಾಯ್ತ ಆಗೋಲ್ಲ ಆದ್ದರಿಂದ ಮಡಿಕೆಗಿಂತ ಮಣ್ಣು ಬೇರೆ ಇರಬೇಕು ಬೇಡವೋ ಬಂತು ತಾರ್ಕಿಕರು ಇದೇ ಕಾರಣದಿಂದ ಏನೆಂದರು ಕಾರಣಕ್ಕಿಂತ ಕಾರ್ಯ ಎಂಬುದು ಹೊರತಾಗಿ ಹುಟ್ಟಿ ಸಂಬಂಧದಿಂದ ಕಾರಣದಲ್ಲಿರುತ್ತದೆ ಅಂತ ಹೇಳಿ ಪ್ರತಿಪಾದನೆ ಮಾಡೋಕ್ಕೆ ಶುರು ಮಾಡಿದರು ಒಂದೊಂದು ಶಬ್ದಕ್ಕೆ ಒಂದು ಪ್ರತ್ಯಯ ಒಂದು ವಸ್ತು ತಾರ್ಕಿಕ ಪ್ರಕಾರ ಕಾರಣ ಎಂಬುದು ಮಣ್ಣು ಕಾರ್ಯ ಎಂಬುದು ಮಡಿಕೆಯು ಮಣ್ಣಿನಲ್ಲಿ ಸಂಬಂಧದಿಂದ ಇದೆ ಮತ್ತು ಸತ್ತ ಸಂಬಂಧದಿಂದ ಇದೆ ಕಾರಣದ ಸತ್ಯ ಆಗಿರುತ್ತೆ ಆ ಸತ್ಯ ಬಿಟ್ಟು ನಾವಂತ ಸತ್ಯವು ತಿಳ್ಕೊಂಡಿದ್ದ ಬಿಟ್ಟು ಹೋಯಿತು ಮಣ್ಣು ನಿಜವಾಗಿ ಏನಂದ್ರೆ ಯಾವ ಉಪಾದಾನ ಕಾರಣ ಅಂತ ಲೋಕದಲ್ಲಿ ಮಾಡಿಕೊಂಡಿದ್ದೇವೋ ಅದು ಕಾರ್ಯ ಅಂತ ಕರೆಯೋದು ಕಾರಣವೇ ಆ ರೀತಿಯಲ್ಲಿ ಕಾಣೋದೇ ಹೊತ್ತು ಕಾರ್ಯ ಅಲ್ಲ ಏನು ಪ್ರಯೋಜನ ಆಯಿತು ಅಂತ ಪ್ರತಿಪಾದನೆ ಒಂದು ಪ್ರಯೋಜನ ಇದೆ ವೇದಾಂತ ಹೇಳೋದಿದೆಯಲ್ಲ ಕೇವಲ ಬುದ್ಧಿಯಿಂದ ನಾವು ಕಾರ್ಯ ಅಂತ ಮಾಡಿಕೊಳ್ಳೋದೇ ಹೊರತಾಗಿ ವಸ್ತುಗತ ಕಾರ್ಯ ಎಂಬುದು ಇಲ್ಲ ವಾತಾರಂಭಣ ಮಾತಿನಿಂದ ಹೇಳೋದೇ ಹೊತ್ತು ಮಡಿಕೆ ಎಂಬುದನ್ನು ಮಣ್ಣೆ ಈ ಮಡಿಕೆಯಲ್ಲಿ ಭದ್ರನ್ ಪಡೆಯುತ್ತೆ ಈ ಆಕಾರವಾಗಿದ್ದಾಗ ಮಣ್ಣಿನ ಈ ಆಕಾರವಾಗಿ ತೋರಿಸಿದರೆ ಇದಕ್ಕೆ ಮಡಿಕೆ ಅಂತ ಹೆಸರು ಇಷ್ಟೇ ಹೊತ್ತು ಸುಪ್ತಿಕಾಹಿ ರಜತದ ಭಾಷೆ ಅಂತ ನಾವು ಹೇಳ್ತೀವಲ್ಲ ಕಪ್ಪೆ ಕಿಪ್ಪೆ ಬೆಳ್ಳಿಯಂತೆ ಕಾಣುತ್ತದೆ ಅಂತೀವಲ್ಲ ಅದೇ ರೀತಿಯೊಳಗೆ ಮೃತ್ತಿಕಾಹಿ ಘಟವದ ಅವಭಾಸದೆ ಅಂತ ಹೇಳೋದು ಮಣ್ಣೆ ಘಟದಂತೆ ಕಾಣುತ್ತೆ ಅವಭಾಸದೆ ಅಂದ್ರೆ ಏನಾಯ್ತು ಹೋಗೇ ಬಿಟ್ಟು ಘಟ ಬಿಡೋದೇ ಬಂದು ಮಣ್ಣನ್ನ ಈ ಆಕಾರದಲ್ಲಿದ್ದಾಗ ಘಟ ಅಂತ ಕರೀಬೇಕು ಆ ಆಕಾರದಲ್ಲಿದ್ದಾಗ ಪುಡಿ ಕಾಣಬೇಕು ಇನ್ನೊಂದಬೇಕು ಘಟಘಟ ಕರಕಾಡಿಗಳು ಅಂತ ಕೆಳಗೆ ಆ ಕ್ಷಗಳಾಗಿದ್ದು ಕೂಡ ವಾತಾರಂಭಣ ಪ್ಲೇಸ್ ವರ್ಡ್ಸ್ ಬರೀ ಮಾತೆ ಹೊರತಾಗಿ ಓಟ್ಗಟ್ಟಿಯಾಗಿ ಅಂತ ಕಾರ್ಯ ಇಲ್ಲ ಯಾಕಿಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನು ಅಂತ ವಿಚಾರ ಮಾಡ್ಬೇಕು ನಾವು ನಮ್ಮ ಇಲ್ಲ ಬೇರೆ ನಮ್ಮ ಇದೇ ಬೇರೆ ವ್ಯವಹಾರದಲ್ಲಿ ಇಲ್ಲ ಅಂತ ಹೇಳುವಾಗ ಯಾವುದಾದ್ರೂ ಒಂದು ಕಾರಣ ಕಲ್ಕೊಂಡಾದ್ರೆ ಮಡಿಕೆಗಳಿಗೆ ನಿಲ್ತವೆ ಹೊರಟು ಆ ಮಣ್ಣಲ್ಲಿ ನಿಲ್ತಾನೆ ನೋಡ ಅಂತ ಶುರು ಮಾಡಿ ಆದ್ರಿಂದ ಇದೇನು ನಮ್ಮ ವ್ಯವಹಾರ ಇಲ್ಲ ವ್ಯವಹಾರ ಭಾಷೆಗಳಿಗೆ ಯಾವ್ದು ಅರ್ಥಕ್ರಿಯಾಕಾರಿಯಾಗಿದೆಯೋ ಅದನ್ನು ಇದೆ ಅಂತ ಕರಿತೀವಿ ನಾವು ಆದ್ದರಿಂದ ನಿಜವಾಗಿಯೂ ಮಡಿಕೆ ಇದೆ ನಮ್ಮ ಅಭಿಪ್ರಾಯ ಅವರು ಇದೆ ಅಂತ ಅದಲ್ಲ ಯಾವುದು ನಿಶ್ಚಿತವಾದದ್ದು ತನ್ನ ರೂಪವನ್ನು ಸ್ವಲ್ಪ ಮಾರ್ಪಡಿಸೋದಿಲ್ಲವೋ ಯದ್ರೂಪೇ ನಿಶ್ಚಿತಂ ಯತ್ ತದ್ರೂಪದಿಂದ ಸತ್ಯಂ ಇದು ಬೇರೆ ಅವರು ಸತ್ಯ ಅಂತಂದ್ರೆ ಡೆಫಿನಿಷನ್ನೇ ಬೇರೆ ಯಾವುದು ಹೆಚ್ಚು ವ್ಯಾಪಕ
ಅದನ್ನು ತೋರಿಸೋಕ್ಕೋಸ್ಕರ ಏನು ಮಾಡಿದ್ರು, ನಮಗೆ ಗೊತ್ತಿರೋ ಕಾರ್ಯಗಳನ್ನು ತೆಗೆದುಕೊಂಡು ಸರಿಯಾಗಿ ವಿಚಾರ ಮಾಡಿ ನೋಡಿ, ನಿಮ್ಮಲ್ಲಿ ಕಾರ್ಯ ಎಂಬುದಿಲ್ಲವೇ ಇಲ್ಲ, ವ್ಯವಹಾರಕ್ಕೋಸ್ಕರ ಹೆಸರಿಸ್ಕೊಂಡಿದ್ದೀರಿ. ಅಷ್ಟು ಮಟ್ಟಿಗೆ ಪ್ರಾಕ್ಟಿಕಲ್ ಪರ್ಪಸ್ ಉಪಯೋಗವಾಯಿತು. ಉಪಯೋಗ ಇಲ್ಲ ಅಂತ ನಾವು ಹೇಳಿಲ್ಲ, ಆದರೆ ಮಣ್ಣಿನ ಉಪಯೋಗ ಆಯಿತು ಹೊತ್ತು ಎಲ್ಲೆಲ್ಲಿ ಹೊರಟಿದ್ರು ಮಣ್ಣಿಗಿಂತ ಅದಕ್ಕೆ ತೆಗೆದುಕೊಂಡು ಸರಿಯಾಗಿ ವಿಚಾರ ಮಾಡಿ ನೋಡಿ, ನಿಮ್ಮಲ್ಲಿ ಕಾರ್ಯ ಎಂಬುದಿಲ್ಲವೇ ಇಲ್ಲ, ವ್ಯವಹಾರಕ್ಕೋಸ್ಕರ ಹೆಸರಿಸ್ಕೊಂಡಿದ್ದೀರಿ. ಅಷ್ಟು ಮಟ್ಟಿಗೆ ಪ್ರಾಕ್ಟಿಕಲ್ ಪರ್ಪಸ್ ಉಪಯೋಗವಾಯಿತು. ಉಪಯೋಗ ಇಲ್ಲ ಅಂತ ನಾವು ಹೇಳಿಲ್ಲ, ಆದರೆ ಮಣ್ಣಿನ ಉಪಯೋಗ ಆಯಿತು ಹೊತ್ತು ಎಲ್ಲೆಲ್ಲಿ ಹೊರಟಿದ್ರು ಮಣ್ಣಿಗಿಂತ ಅದಕ್ಕೆ ಮಡಿಕೆ ಇಲ್ಲ. ನಿಮ್ಮ ಮಡಿಕೆ ಬೇರೆ ಇಟ್ಬಿಡಿ, ಹಾಗಾಗಿ ಅಂತ ಹೇಳಿದ್ರೆ ಗೊತ್ತಾಗುತ್ತಾಗ ಮಣ್ಣನ್ನು ನಮ್ಮ ಕೊಟ್ಬಿಡಿ, ಮಡಿಕೆ ಇಟ್ಬಿಡಿ ಅಂತ. ಯಾವುದಾದ್ರೂ ಚೆಂದಿಲ್ಲ ಮಾಡಿ ಅಂತ ಒಡೆ ಇದೆ, ಆ ಒಡೆಯನ್ನು ಹಾಕಿಟ್ಕೊಂಡು ನಮ್ಮ ಚಿನ್ನ ನಮಗೆ ಕೊಡಿ ಅಂದರೆ ಗೊತ್ತಾಗುತ್ತಾಗ ಚಿನ್ನವೇ ಆ ಒಡೆ ಲೋಹಂ ಅಂತ ಹೇಳಿ ಅದಕ್ಕೆ ದೃಷ್ಟಾಂತ ಕೊಟ್ಟಿದೆ. ಮುಲ್ಲೋಹ ವಿಸ್ಫುರಂಗಾದ್ಯೈ ದೃಷ್ಟಾಂತ ಕೊಟ್ಟಿದ್ದಾರೆ. ಈ ದೃಷ್ಟಾಂತಕ್ಕೂ ಆ ದೃಷ್ಟಾಂತಕ್ಕೂ ಏನು ಭೇದ? ಲೋಕಗಳಲ್ಲಿ ಇರ್ತಕ್ಕಂಥ ದೃಷ್ಟಾಂತದ ವಿಷಯದಲ್ಲಿ ನಾವಿಟ್ಕೊಂಡಿರುವ ಸುತ್ತತ್ವ ಬುದ್ಧಿಯನ್ನ ತೆಗೆದು ಹಾಕಿ ಎಲ್ಲೆಲ್ಲಿ ಕಾರ್ಯ ಆಗ್ತಿದೆಯೋ ಆ ಕಾರ್ಯ ಎಂಬುದು ಕಾರಣವೇ ಹೊರತು ಕಾರಣವನ್ನೇ ಕಾರ್ಯ ಅಂತ ನಾವು ವ್ಯವಹಾರಕ್ಕೋಸ್ಕರ ಕರೆಯೋದೇ ಹೊರತು ನಿಜವಾಗಿಲ್ಲ ಅಂತ. ಆ ನಿಜವಾಗಿರೋದು ಅಂತ ಪರಮಾರ್ಥ ಸತ್ಯ ಅನ್ನೋದು ಬೇರೆ, ಮೃತಿಚೇತಿಯ ಸತ್ಯ. ಇಲ್ಲಿ ಯಾವ ಸತ್ಯ? ವ್ಯವಹಾರ ಸತ್ಯ. ವ್ಯವಹಾರದಲ್ಲಿ ಸತ್ಯ ಕರೆಯೋದು ಅಂತ ಲೋಕದಲ್ಲಿ ಇಟ್ ಇಸ್ ಎ ಕನ್ವೆನ್ಷನ್, ಯಾವ ಕಾಲ್ಟ್ರಿಯಲ್. ನಿಜವಾಗಿಯೂ ಕೂಡ ಆ ಘಟ ಎಂಬುದು ನಿಜವಾಗಿದೆ ಅಂತ ಹೇಳ್ತೀವಲ್ಲ, ಇದು ವ್ಯಾವಹಾರಿಕ ಸತ್ಯ. ವ್ಯವಹಾರದಲ್ಲಿ ಸತ್ಯ ಕರೆತೀವಿ, ನಿಜವಾಗಿ ಸತ್ಯವಲ್ಲ ಅಂತ ಅರ್ಥ. ಈಗ ಇಲ್ಲಿ ಬೇರೆ ಏಕಂತ ಸತ್ಯಂ ಅಂತ ಶಂಕರಾಚಾರ್ಯ ಬಂದಿದ್ದಾರೆ. ಈ ಕಾರಣ ಸತ್ಯವೂ ಅದೇ, ಕಾರಣ ಸತ್ಯವೂ ಅದೇ, ಒಂದೇ ಸತ್ಯ ಇರ್ತಕ್ಕದ್ದು ಅಂತ ಬಂದ್ಬಿಟ್ಟಿದ್ದಾರೆ. ಆದ್ದರಿಂದ ಈಗ ಯಾವುದು ನಾವು ಈಗ ಘಟ ಮೃತ್ತಿಕೆ ಅಂತ ದೃಷ್ಟಾಂತ ಕೊಟ್ಟಲ್ಲ, ಆ ಮತ್ತೆ ಹೇಳಿದಂತೆ ಲವಣಾದ ದೃಷ್ಟಾಂತಗಳನ್ನು ಕೊಟ್ಟಂತೆ ಅಂದಾಗಿದೆ. ಮತ್ತೆ ಹೇಳಿ ಕೊಟ್ಟಿದ್ದು ಟೈಮಿಗೆ ಅವು ಬಂದಿರಲ್ಲ ಅಂತ ಈಗ ಅದು ದೃಷ್ಟಾಂತ ಮಾತ್ರವೇ ಅಲ್ಲ, ಇವು ದೃಷ್ಟಾಂತವನ್ನೇ ಸರಿಪಡಿಸಿ ಆ ದೃಷ್ಟಾಂತ ವಿಷಯದಲ್ಲಿ ನಮಗಿರ್ತಕ್ಕ ಸ್ವಲ್ಪ ತಿಳುವಳಿಕೆಯನ್ನು ಕಳೆದು ಸತ್ಯವನ್ನು ತಿಳಿಸುವುದಕ್ಕೆ ಉಪಾಯವಾಗಿ ವ್ಯವಹಾರವನ್ನು ಉಪಯೋಗಿಸಿದ ಕ್ರಮ ಇದೆ. ಆದ್ದರಿಂದ ಇದು ಪ್ರತಿಪಾದನಾ ಕ್ರಮ ಅಂತ ಹೆಸರು. ಈಗ ನಾನು ಸಾರ್ವಜನಿಕ ತತ್ವಜ್ಞ ಆಗ ಸಾಮಾನ್ಯವಾಗಿ ಉಪಯೋಗಿಸಿದ್ರು. ಆತ್ಮರಿಗೆ ಬೇರೆ ಬೇರೆ ವ್ಯವಹಾರದಂತೆ ಕೆಲವು ಶಬ್ದಗಳನ್ನು ಕೊಡೋದು, ಕಾಲ್ಪನಿಕವಾದ ಇನ್ನೊಂದಿದೆ ವ್ಯುತ್ಪತ್ತಿ, ಕಾಲಕೇವಲ ವ್ಯುತ್ಪತ್ತಿ ಮತ್ತು ಹೇಳಬೇಕಾಗಿತ್ತು ಕಾಣಿದೆ, ಅದೊಂದಿದೆ. ಆತ್ಮನನ್ನು ತಿಳಿಸೋದಕ್ಕೆ ಹೃದಯ ಅಂತಾರೆ. ಹೃದಯ ಹೃದಯಂ ಅಂದರು. ಹೃದಯ ಅಯಂ ಹೃತ್ತಿನೊಳಗೆ ಇದ್ದಾನೆ ಅಂತ. ಹೃತ್ ಅಂದರೆ ಅಂತಃಕರಣ, ಅಂತಃಕರಣಕ್ಕೆ ಸಾಕ್ಷಿಯಾಗಿರೋದ್ರಿಂದ ಅವನ ಹೃದಯ ಅಂತ ಹೇಳಿದ್ರು. ಪ್ರಯೋಜನ ಏನಂದ್ರೆ ಇನ್ನು ಮರಳಿ ಹಾಕಿಲ್ಲ, ನಮ್ಗೇನು ಮಾಡಿದ್ರು ಪರಮಾತ್ಮ ಎಲ್ಲಿದ್ದಾರೋ ಅಂತ ಅట్లాಗಿಲ್ಲ ಹುಟ್ಟುಕೋದ್ರಾಗಿ ನಮ್ಮ ಮನಸ್ಸು ಏನಿದೆಯೋ ಅದಕ್ಕೆ ಒಳಗೆ ಸಾಕ್ಷಿಯಾಗಿದ್ದಾರೆ ತಿಳ್ಕೊಳ್ಳೋಕೆ ಅನುಕೂಲವಾಗಿ ಹೃದಯ ಚಿತ್ತಂತ ಚೇತು ಹೃದಯ ಸ್ವಾಂತಂ ಧರ್ಮಾಸಂ ಮನಃ ಅಂತ ಹೇಳಿ ಮನಸ್ಸಿಗೆ ಹೃದಯ ಅಂತ ಹೆಸರು. ಆ ಹೃದಯದಲ್ಲಿ ಸಾಕ್ಷಿ ರೂಪದಿಂದ ಇದ್ದಾನೆ ಅಂತ ತಿಳಿಸೋದಕ್ಕೋಸ್ಕರ ಆತ್ಮನಿಗೆ ಹೃದಯ ಅಂತ ಒಂದು ಹೆಸರಿಟ್ಟು
ಅದು ಲೋಕದಲ್ಲಿ ಹೃದಯಂತಿದೆ. ಆದರೆ ಹೃದಯ ಅಂದರೆ ನಮ್ಗೆ ಯಾವ ಹೆಸರು ಆ ದೈವದೃಷ್ಟಿ ಯಾವ ದೃಷ್ಟಿಗಳು ಸಿಕ್ಕೋದಿಲ್ಲ. ಆ ಉಪನಿಷತ್ತಿನಲ್ಲಿ ಅವರು ಮಾಡಿದಂಥದ್ದು ಹೃದಯ ಅಯಂ ಹೃದಯ ಅಂತ ಒಂದು ಉತ್ಪತ್ತಿ ಮಾಡಬೇಕು. ಕಾಲ್ಪನಿಕ ಉತ್ಪತ್ತಿ ಮಾಡೋದ್ರಿಂದ ಪೈಲಿ ಇದನ್ನು ಹೋಗ್ತಾರಲ್ಲ ರೈಲಿನಲ್ಲಿ ಸೆಕೆಂಡೆಲ್ಲ ಆಗಿತ್ತು ಜಾಗ್ರತೆ ಸ್ವಲ್ಪ ಹೋಗುತ್ತಾರೆ. ಆಗ ಅವ್ರಿಗೆ ಜ್ಞಾಪಕ ಮಾಡ್ಕೋಬೇಕು. ಅದಕ್ಕೋಸ್ಕರ ಆಯ್ತು ಗೊಂಚಲು ಬೀದಿಕೈ ಗೊಂಚಲು ಜಾಸ್ತಿ ಏನು ಹೇಳಬೇಕಾಗಿತ್ತು. ಇವರು ಸುಮ್ಮನೆ ಗೊಂಚಲು ಅಂತ ಹೇಳ್ಬಿಟ್ಟ. ಆಮೇಲೆ ಗೊತ್ತಿದೆ ಬೀದಿಕೈ ಗೊಂಚಲು ಅಂತ ಹೇಳಿದ್ದ. ಆದ ಕೂಡಲೇ ಅವನು ಪ್ರತಿಪಾದನೆ ಮಾಡ್ಕೊಂಡು ತಿಳ್ಕೊಂಡು ಅವನು ತಿಳಿಯುತ್ತೆ ಯಾವುದೋ ಹೂ ಗೊಂಚಲು ವಿಷಯ ಮಾತಾಡ್ತಾರೆ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ. ಅವನು ಹೇಳಿದ್ರೆ ತಿಳಿಯುತ್ತೆ. ಲೋಕದಲ್ಲಿ ಇಂಥ ಪ್ಲಾನ್ಗಳು ಉಂಟು. ಬೇಕಾದ್ರೆ ಟೀಚಾರ್ಟರ್ ಸೊಸೈಟಿ ಅಂತ ಅವರು ಗುರುತುಗಳನ್ನು ಮಾಡ್ಕೊಂಡಿದ್ದಾರೆ. ಆ ಸೀಕ್ರೆಟ್ ಸೊಸೈಟಿ ಅಂತ ಎಸೆಟ್ರಿಕ್ ಅಂತ ಇವರೇನಾದ್ರು ಹೇಳಿದ್ರೆ ಅವ್ರಿಗೆ ತಿಳಿಯುತ್ತೆ. ಅವ್ರು ಹೇಳಿ ತಿಳಿಯುತ್ತೆ ನಮ್ಮದು ನಮಗೆ ತಿಳಿಯಲ್ಲ. ಆ ಒಳಸೂಚಿಗಳು ಮಾಡ್ಕೊಂಡಿರ್ತಾರೆ. ಹಾಗೆ ಈ ಒಂದು ಕಾಲ್ಪನಿಕವಾದಂತಹ ವ್ಯಕ್ತಿ ಇದು ಹೃದಯ ಎಂಬುದು. ಸ್ವಪಿತಿ ಅಂತ ಒಂದು ಶಬ್ದ ಇದೆ. ಸ್ವ ಅಪಿತಿ ಅಂತ ತನ್ನೊಳಗೆ ಹೋಗಿ ಲಯವಾಗ್ತಾನೆ ಅಂತ. ಸ್ವಪಿತಿಯನ್ನು ಶಬ್ದ ಡಿಕ್ಷನರಿ ಒಳಗೆ ಹುಟ್ಟಿದೆ. ಈ ದೇವಸ್ಥೆಯಲ್ಲಿ ಸಿಕ್ಕಲ್ಲ. ಏನು ಮಾಡಿದ್ರು ಕೂಡ ಸ್ವಪಿತಿ ಅಂತಲೇ ನಿದ್ದೆ ಮಾಡ್ತಾನೆ ಅಂತ ಅರ್ಥ. ಡಿಕ್ಷನರಿ ಅಷ್ಟೇ ಸಿಕ್ಕೋದು. ಅದು ಸ್ವಂಶ ಪ್ರೀತವನ್ನು ಹೋಗಿ ಹೀ ಅಂತ ಪ್ರಸಿದ್ಧವಾಗಿದ್ದರೆ ತನ್ನ ಆತ್ಮನಿಗೆ ಪ್ರಸಿದ್ಧಿ ಮಾಡ್ತಾನೆ ಅಂತ. ನಾವು ಸ್ವಪಿತಿಯಿಂದ ನಿದ್ದೆ ಮಾಡ್ತಾನೆ ಕೂಡಲೇ ಎಲ್ಲ ನಿದ್ದೆ ಮಾಡಬೇಕೋ ಎಚ್ಚರಾಗಿರೋ ಹುಷಾರಾಗಿ ಅಂತ ಅನಿಷ್ಟ ಅಂತ ನಾವು ಮಾಡ್ಕೊಂಡಿದ್ವಿ. ಅವರಂತಾರೆ ಪರಮಾತ್ಮ ವಿಷಯ ತಿಳ್ಕೊಂಡ್ರು ಅಂತ ಅವ್ರಿಗೆ ಜ್ಞಾಪಿಸ್ಬೇಕಾಗಿದೆ. ಅದಕ್ಕೋಸ್ಕರ ಹೊಸದಾಗಿರ್ತಕ್ಕ ಒಂದು ಪ್ರತಿಪತ್ತಿ ಹೊರಷೆಯನ್ನು ತಿಳಿಸ್ಬೇಕಲ್ಲ, ಅದಕ್ಕೊಂದು ಪ್ರಾರಂಭ ಮಾಡಿಕೊಟ್ಟಿರೋದನ್ನು ಸ್ವಪಿತಿ ಜ್ಞಾಪಕ ಇಟ್ಕೊಂಡ್ಬಿಡಿ. ಸ್ವ ಅಪಿತಿ ಗೊತ್ತಾಯ್ತು ಅಂತ ಸರಿಯಾಗಬೇಕು. ತನ್ನೊಳಗೆ ಸೇರಿಬಿಡ್ತಾನೆ. ಅಪ್ಪಿಗೆ ಲೈವಾಗಿ ಬಿಡ್ತಾನೆ. ಅಂದರೆ ತನ್ನ ಬೇರೆ ಉಪಾಧಿಯಿಂದ ಆಗಿರ್ತಕ್ಕ ದೇವತ್ವ ಇತ್ತಲ್ಲ, ಅಹಂ ದೇವದತ್ತಃ ವಿಷ್ಣುಮಿತ್ರಸ್ಯ ಪುತ್ರ ಅಂತೇಳಿ ಮಾಡ್ಕೊಂಡಿದ್ನಲ್ಲ, ಎಲ್ಲ ಹೋಗಿಬಿಟ್ಟು ಆತ್ಮನೇ ಆಗಿಬಿಡ್ತಾನೆ. ಜ್ಞಾನವಿಲ್ಲದೆ ಅಖಂಡವಾದ ಆತ್ಮಸ್ವರೂಪದಲ್ಲಿ ಹೋಗ್ತಾನೆ ಅಂತ ಸ್ವಪಿತಿ ಅಂತ ಒಂದು ಶಬ್ದ ಅದು ಉಪಯೋಗಿಸಿದ್ದಾರೆ. ಹಾಗೆ ತಜ್ಜಲಾನ್ ಅಂತ ಒಂದು ಶಬ್ದ ಇದೆ. ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನ್ ಅಂತ ಧರಕ್ಕೆ ಉಪಯೋಗಿಸಿದ್ರೆ ತಜ್ಜಲ ತತ್ತು ಜಲಾನ ಏನದು ಜಲಾನದು ಒಳ್ಳೆಯಿತು. ಅದು ಜಲಶಬ್ದ ಅನುಭವಿಸಲಿಲ್ಲ. ಜಲಾನ ಅಂತ ಬೇರೆ ಇದ್ದಕ್ಕೆ ಯಾರು ಪುಣ್ಯಂಗ ಆಗಿತ್ತು. ತೊಟ್ಟನ್ನು ಮತ್ತೆ ಅನುಭವಿಸಲಿಲ್ಲ. ಎಂತ ಹುಚ್ಚಿದ್ರು ಅರ್ಥವೇ ಆಗಲ್ಲ. ಆದರೆ ಅದು ತಜ್ಜಂ ತದ್ದಂ ತದನತಿ ಹೇಳಿ ತದನಂ ಅಂತ ಮಾಡ್ಕೊ ಅವರು ತಿಳಿಸಿದ ಮೇಲೆ ಬಿಟ್ಟು ಓಹೋ ಹೀಗೋ ಅಲ್ಲೇ ಹುಟ್ಟಕ್ಕದ್ದು ಅಲ್ಲೇ ಇರ್ತಕ್ಕದ್ದು ಅಲ್ಲೇ ಇರೋದು. ಆದ್ದರಿಂದ ಅದೇ ಇಲ್ಲ. ಸರ್ವಂತರಿದಂ ಬ್ರಹ್ಮ ತಜ್ಜಲ ಕಾರಣ. ಅದು ಈ ಕಾರ್ಯಕಾರಣ ಭಾವ ಇದೆಯಲ್ಲ, ಕಾರ್ಯಕಾರಣ ಭಾವದ ಸ್ವಭಾವ ಏನು ಅಂತ ಆಗಲೇ ಒಂದು ಹೇಳಿದ್ದೆ ನಾನು. ಯಾವುದನ್ನ ಮೃತ್ತಿಕೆ ಕೇವ ಸತ್ಯಂ ಅಂತ. ಮೃತ್ತಿಕೆಯಿಂದ ಕಾರ್ಯ ಆಗಿದೆ ಅಂತ ನಾವು ಮಾಡಿಕೊಂಡ್ರೂ ಕೂಡ ಕಾರ್ಯ ಎಂಬುದು ಹೇಗಿದೆಯೋ, ಕಾರ್ಯ ಎಂಬುದು ಕಾರಣಗಳಿಗೆ ಹೇಗೆ ಅಧ್ಯಕ್ಷವಾಗಿದೆಯೋ ಹಾಗೆ ಅಂತ ಹೇಳಿದ್ವಲ್ಲ. ಇನ್ನೇನು ಕಾರಣದಿಂದ ಅಂದರೆ ಬ್ರಹ್ಮಕಾರಣದಿಂದ ತಜ್ಜಲಾನಂದೇ ಬ್ರಹ್ಮ ಜಗತ್ತೆಲ್ಲ ಹುಟ್ಟಿ ಅದರಲ್ಲೇ ಇದ್ದು ಅದರಲ್ಲೇ ಲಯವಾಗೋದ್ರಿಂದ ಬ್ರಹ್ಮವೇ ಸರ್ವಂತರಿದ ಬ್ರಹ್ಮ ಅಂತ. ಅದು ಉಪಾಸನಾ ವಾಕ್ಯ, ಪ್ರತಿಪಾದನಾ ವಾಕ್ಯ ಕೂಡ ಅಲ್ಲ. ಆ ಉಪಾಸನೆಗೆ ಯುಕ್ತಿಯಾಗಿ ಹೇಳಿದ್ದಾರೆ. ಹೇಳಿದ್ರು ಇದಕ್ಕೆ ಅವಿರೋಧವಾದ ತತ್ವವನ್ನು ಹೇಳ್ಕೊಂಡಿದ್ದೀವಿ, ಪ್ರತಿಪಾದನೆ ಬಂದಿದೆ. ಅದನ್ನು ನಾವು ಅಷ್ಟರ ಮಟ್ಟಿಗೆ ಉಪಯೋಗಿಸಬೇಕು. ಉಪಾಸನಾ ವಾಕ್ಯಗಳಿರೋದೆಲ್ಲ ಅರ್ಥ ಅದು ಹೊರಗೆ ಬಂದಿದೆ ಎಂಬುದು ಬಿಟ್ಟು ಬಿಡ್ತಾರೆ, ಬಿಟ್ಟರೆ ಬಂದು ಹೇಳ್ತಾರೆ. ಹಾಗಾಗ್ತದೆ. ತಗೋಬೇಕು ಅದನ್ನು. ಕೆಲವು ತಗೋಬೇಕು, ಕೆಲವು ತಗೋಬಾರದು. ಏನು ತಗೋಬಾರದು ಏನು ಅದರ ವಿಚಾರ ಬೇರೆ. ಪ್ರಕೃತ ಈ ವಿಷಯ ಏನು, ಇಂಥ ಕೆಲವು ಕಾಲ್ಪನಿಕವಾದ ವ್ಯುತ್ಪತ್ತಿ ಶಬ್ದಗಳನ್ನು ಇಟ್ಕೊಂಡಿದ್ದಾರೆ. ತಿಳಿಸೋದಕ್ಕೆ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಎಷ್ಟು ಅನುಕೂಲವಾಯಿತು. ಬ್ರಹ್ಮದ ಲಕ್ಷಣ ಹೇಳೋದು, ಬ್ರಹ್ಮಕ್ಕಿಂತ ವ್ಯಕ್ತಿತ್ವವಾಗಿಲ್ಲ ಅನ್ನೋದು, ಎಲ್ಲ ಬ್ರಹ್ಮದಲ್ಲಿ ಅಧ್ಯಕ್ಷವಾಗಿದೆ ಅಂತ ಹೇಳೋದು, ಬ್ರಹ್ಮವೇ ಸತ್ಯ ಅಂತ ಹೇಳೋದು, ಅಧ್ಯಕ್ಷವಾಗಿ ಮಿಥ್ಯ ಅಂತ ಹೇಳೋದು, ಇಷ್ಟು ಶಬ್ದವನ್ನು ತಜ್ಜಲ ಅನ್ನೋದ್ರಿಂದ ಹೇಳಿಬಿಟ್ಟು ಅಂದರೆ ಏನಾಗ ಆಶ್ಚರ್ಯವಾಯ್ತದು. ಅಧ್ಯಾಸ ಎಂಬ ಭಾಷೆಗೆ 2 ಪುಟ ಸಿದ್ಧತೆಯನ್ನು ಬರೆದಿದ್ದಾರೆ. ಆ ಶ್ರುತಿ ತಜ್ಜಲ ಅಂತ ಒಂದು ಮಾತನ್ನು ಸೇರಿತು ಅಂದರೆ ಅಲ್ಲಿ ಎಂಥ ಸಾಕ್ಷಿ ನೋಡ್ಕೊಳ್ಳಿ. ಹೀಗೆ ಉಪನಿಷತ್ತುಗಳಲ್ಲಿ ಪ್ರತಿಪಾದನಾ ಕ್ರಮದಲ್ಲಿ ಉಪಯೋಗಿಸಿರ್ತಕ್ಕಂಥ ಕ್ರಮ ಇದು. ಎಲ್ಲಿಗೆ ಮುಗೀತು. ಇನ್ನೊಂದು ವಿಷಯ ಹೇಳಿಬಿಟ್ಟು ನಿಲ್ಲಿಸಿಬಿಡ್ತೀನಿ ನಾನು. ಈ ಸತಿ ಸಂಗೀತಾಚಾರ್ಯ ಅನಂತ ಪಡೆಯುವಂತೆ ಸುಮ್ಮನೆ ನನ್ನ ಈ ತರ್ಕ ಪರ್ಕ ಮಾಡ್ಕೊಂಡು ವಿಚಾರ ಮಾಡಿ ತಲೆ ಒಡಿಸ್ಕೋಬೇಡ್ರಿ. ಅದಕ್ಕಿಂತ ಅದು ಉತ್ತಮ ಆಗುತ್ತದ್ದು. ಅದಕ್ಕೋಸ್ಕರ ಒಂದು ಮಾತು ಹೇಳ್ತೀನಿ. ಅದು ಮುಂದಕ್ಕೆ ಬೇಕಾದದ್ದು ಇದು ಒಂದು ಕ್ರಮ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದು ಏನು ಅಂತ ಅಧ್ಯಾರೋಪಾಪವಾದ ಅಂತ ಒಂದು ಪ್ರತಿಪಾದನೆ ಒಂದು ಉಪಾಯ. ಇದು ಡಿವೈಸ್
ಒಂದು ಉಪಾಯ ಇಟ್ಕೊಂಡ್ಬಿಟ್ಟಿದೆ. ಅಧ್ಯಾತ್ಮ ಉಪಾಪಾದ ಪ್ರಕ್ರಿಯೆ ವೇದಾಂತದಲ್ಲಿ ಎಲ್ಲ ಉಪನಿಷತ್ತುಗಳಲ್ಲಿ ಎಲ್ಲ ಹಾಸು ಹೊಕ್ಕಾಗಿ ಇಂಥ ಒಂದು ಪ್ರಕ್ರಿಯೆ ಇದೆ ಅಂತ ಕಾಣದೇ ಇರುವುದರಿಂದ ಜನಗಳು ನೋಡ್ಕೊಳ್ಬಿಟ್ಟಿದೆ. ನೋ ಮೆಥಡ್ ಬೇರೆ ವಿಷಯದಲ್ಲಿ ದೇರ್ ಮೆಥಡ್ ಯೂನಿಯನ್ ಮ್ಯಾಡ್ನೆಸ್ ಬಟ್ ನಾಟ್ ಇನ್ ಉಪನಿಷತ್ತು ಅಂತ. ಉಪನಿಷತ್ತು ತಗೊಂಡು ಏನು ಉಪಯೋಗವಿಲ್ಲ, ಅದ್ರಲ್ಲಿ ಏನು ಸಿಕ್ಕೋದಿಲ್ಲ. ಏನೋ ಹಿಂದಿನವರು ಏನೋ ತಿಳ್ಕೊಂಡದ್ದನ್ನು ಏನೇನೋ ಆಡ್ಕೊಂಡ್ಬಿಟ್ಟಿದ್ದಾರೆ, ಹಾಗೆ ಅಂತ ಬರೆದಿರ್ತಾರೆ. ಆಗಿಲ್ಲ, ವ್ಯವಸ್ಥೆ ಇದೆ, ಹೇಳ್ಕೊಳ್ಳೋ ಕ್ರಮ ಇದೆ. ಅದಕ್ಕೆ ಅಧ್ಯಾತ್ಮ ಪ್ರಕ್ರಿಯೆ ಅಂತ ಹೆಸರು. ಅದಕ್ಕೋಸ್ಕರವೇ ಒಂದು ವರ್ಷ ಹೇಳ್ತೀನಿ, ಅಧ್ಯಾತ್ಮ ಪ್ರಕ್ರಿಯೆ ಅಂದರೆ ಏನು, ಹೇಗೆ ಉಪಯೋಗಿಸಿದ್ದಾರೆ ಎಲ್ಲ ಉಪನಿಷತ್ತುಗಳಲ್ಲಿಯೂ ಎಂಬುದನ್ನು ಹೇಳ್ತೇನೆ. ಇವತ್ತು ಮಾತ್ರ ಪರಮ ಪ್ರಕೃತವಾಗಿರುವ ವಿದ್ಯಾವಿದ್ಯೆಗಳ ವಿಷಯದಲ್ಲಿ ಮಾತ್ರ ಕೈ ಬಿಡ್ತೇನೆ. ಮುಖ್ಯವಾಗಿ ವಿದ್ಯಾ ಅವಿದ್ಯಾ ಅಂತ ಪ್ರಾರಂಭ ಆಗಿಲ್ಲ. ಇದು ಪ್ರತಿಪಾದನೆಗೋಸ್ಕರವಾಗಿ ಇಟ್ಟುಕೊಂಡಿರುವ ಅಧ್ಯಾತ್ಮ ಪ್ರಕ್ರಿಯೆ. ಅಂದರೆ ನಮಗೆ ಅವಿದ್ಯೆ ಇದೆ, ಬ್ರಹ್ಮವನ್ನು ನಾವು ತಿಳಿದು ನಾವು ವಿಚಾರ ಮಾಡಿ ಬ್ರಹ್ಮವನ್ನು ತಿಳ್ಕೋಬೇಕು, ತಿಳ್ಕೊಂಡ ಮೇಲೆ ವಿದ್ಯೆ ಬರುತ್ತದೆ ಅಂತ ತಿಳ್ಕೊಳ್ಳೋದಿದೆಯಲ್ಲ. ಇದು ಒಂದು ವೇದಾಂತದ ವ್ಯವಹಾರ. ಸರ್ವೇ ಯೋಚಿಕ ವೈದಿಕ ವ್ಯವಹಾರ ಪ್ರವರ್ತಂತೆ ಸರ್ವಾಂಶ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷಪರಾಣಿ ಅಂತ ಅಧ್ಯಾಸಂ ಪುರಸ್ಕೃತ್ಯ ಅಧ್ಯಾರೋಪವನ್ನು ಪೂರ್ವ ಮಾಡಿಕೊಂಡೇ ಹೊರಟಿದೆ ಅಂತ ಹೇಳ್ಕೊಡೋದಕ್ಕೆ ಇದೊಂದು ಪ್ಲಾನ್ ಇದೆ. ಈ ಪ್ಲಾನ್ ಹಾಗೆ ಕೆಲವು ಶಕ್ತಿಗಳನ್ನು ಜಾಮೆಟ್ರಿಗಳು ಹೇಳ್ಕೋಬೇಕಾಗಿದೆ. ಲೆಟಸ್ ಸೂಪರ್ ಫೋರ್ಸ್ ದಿಸ್ ಟ್ರಯಾಂಗಲ್ ಅಂತ ತೋರಿಸ್ತಾರೆ. ನಾನು ಹುಡುಗರಾದಾಗ ಹೇಳ್ಕೊಡ್ತಿದ್ರಲ್ಲ, ಬೋರ್ಡ್ ಮೇಲೆ ಎರಡು ಟ್ರಯಾಂಗಲ್ ಬರೆದರೆ ಈ ಟ್ರಯಾಂಗಲ್ ಆ ಟ್ರಯಾಂಗಲ್ ಹೇಗಿರ್ತಿದ್ದಾರೋ ಏನು ಬೆಳೆದು ಗೊತ್ತಾಗುವಂಥದ್ದು. ಅದು ಬಹಳ ದಿವಸ ಕಷ್ಟಪಡ್ತಾ ಇದ್ದೀನಿ ನಾನು. ಇಂಥ ಮೆಥಡ್ ಆಫ್ ಸೂಪರ್ ಪೊಸಿಷನ್ ಅಂತ ಒಂದು ಮೆಥಡ್ ಆ ಜಾಮೆಟ್ರಿ ಒಳಗೆ ತೋರಿಸ್ಕೊಡ್ತಕ್ಕಂಥ ಕ್ರಮ. ಆಗಿನ ಒಂದು ಕ್ರಮ ಇಫ್ ಇಟ್ ಇಸ್ ನಾಟ್ ಈಕ್ವಲ್ ಇಟ್ ಮಸ್ಟ್ ಬಿ ಐದರ್ ಗ್ರೇಟರ್ ಆರ್ ಲೆಸ್. ಇದು ಸಮಾನ ಆಗಿರಬೇಕು, ಸಮಾನ ಇಲ್ಲದೆ ಹೋದರೆ ದೊಡ್ಡದಾಗಿರಬೇಕು, ಇಲ್ಲೇ ಕಮ್ಮಿ ಆಗಿರಬೇಕು. ಅವರ ಇಟ್ ಇಸ್ ನಾಟ್ ಗ್ರೇಟರ್, ಇಟ್ ಇಸ್ ನಾಟ್ ಲೆಸ್, ದೇರ್ಫೋರ್ ಇಟ್ ಇಸ್ ಈಕ್ವಲ್. ಇದೊಂದು ಪ್ಲಾನ್. ಹೀಗೆಲ್ಲ ಕೆಲವು ಮಾಡ್ಕೊಂಡಿರ್ತಾರೆ ಅವರು ಜಾಮೆಟ್ರಿ ಒಳಗೆ. ಅದೇ ರೀತಿಯಲ್ಲಿ ಇವರು ಕೆಲವು ಉಪಾಯಗಳನ್ನು ಇಟ್ಕೊಂಡಿದ್ದಾರೆ. ಇದರಲ್ಲಿ ಮುಖ್ಯವಾದದ್ದು ಅವಿದ್ಯಾ ಎಂಬುದು ಒಂದಿದೆ. ಈಗ ಅವಿದ್ಯೆ ಹೋಗಬೇಕು, ವಿದ್ಯೆ ಬರಬೇಕು, ನಾವು ಮುಕ್ತರಾಗಬೇಕು. ವಿದ್ಯೆ ಬಂದಿಲ್ಲ ಅಂತ ಬರ್ತಪ್ಪ ಅಂತ ಹೇಳಿದ್ರೆ ಅವಿದ್ಯೆ ಇರಲಿಲ್ಲ, ವಿದ್ಯೆ ಬರಲಿಲ್ಲ, ಬರಬೇಕಾದ್ರೆ ಇರಲಿಲ್ಲ ಅಂತ ಗೊತ್ತಾಗುತ್ತೆ. ಅದು ವಿಶೇಷ. ಬರೋಕ್ಕಿಂತ ಕೇಳೋದು ಹೇಳೋದು, ನಾವು ಅವಿದ್ಯಾವಂತರಾಗಿದ್ದೇವೆ, ತತ್ವವನ್ನು ತಿಳಿದೇ ಇರಲಿಲ್ಲ, ಜೀವನಗಳಾಗಿ ಬಂಧದಲ್ಲಿ ಕಷ್ಟಪಡ್ತಾ ಇದ್ದೇವೆ ಅಂತ ಪ್ರತಿಜ್ಞೆ ಮಾಡೋದು, ಪ್ರಾರಂಭ ಮಾಡೋದು. ನೋಡಿ, ಲೋಕದಲ್ಲೆಲ್ಲ ಸರ್ವಲೋಕ ಪ್ರತ್ಯಕ್ಷ ಅವಿದ್ಯಾ ಎಂಬುದು ಪ್ರತ್ಯಕ್ಷವಾಗಿದೆಯೋ ಇದು ನೋಡಿ. ಬ್ರಹ್ಮ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲ. ಶರೀರಾದಿಗಳನ್ನೆಲ್ಲ ನಾವು ಅಂತ ವ್ಯವಹಾರ ಮಾಡೋದೇ ಮಾಡ್ತಾ ಇದ್ದೀವಿ. ಆದ್ದರಿಂದ ಸಾರ್ವತ್ರಿಕ ಅನುಭವ ಪ್ರಕಾರ ನೋಡಿದರೆ ಅವಿದ್ಯಾ ಎಂಬುದು ಪ್ರತ್ಯಕ್ಷವಾಗಿದೆ ಅಂತ ಹೇಳ್ಬಿಟ್ಟು ಅಂದರೆ ಅನುಭವದಲ್ಲಿ ಅಂತ ಅತ್ಯಾಗತ್ತ ಹೇತು ಪ್ರಹರಣ ಪ್ರಾರಂಭ ಆಗಲಾಗಿದೆ. ಇದೇ ವಿದ್ಯೆಯನ್ನು ಕಳೆಯೋದಾದ್ರೆ ಇದೇನದೇ ಸುಳ್ಳು, ಇದೇನನ್ನು ಕಾಣುತ್ತೆ ಆಯ್ತು ಇಲ್ಲ. ಯಾವಾಗ ಇಲ್ಲಿ ಅನಂತ ಹೇತು ಇದೇ ಇದು ಹೋಗೋದಕ್ಕೆ ಅಂತ ಅಂದ್ಕೊಳ್ಳಿ ಮುಗದೆ ಹೋಯ್ತು. ಮನೆ ಒಳಗೆ ಒಂದು ಪಿಶಾಚ್ ಬಂದಿದೆ. ಆ ಹಿಂದೆ ಅದ್ಯಾವುದೋ ಸಂಸ್ಥೆಗಳದ್ದು ಯಾವುದೋ ಕಥೆ, ಒಂದು ಮುದುಕಿ ಒಂದು ಟೈಮ್ ಪೀಸ್ ಬಂದ್ಬಿಟ್ಟಿರುತ್ತೆ. ಇವಾಗ ಅವ್ನು ಗೊತ್ತಿಲ್ಲ, ಟಿಕ್ 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 ಅನ್ನೋಕ್ಕೆ ಶುರುವಾಗ್ಬಿಡ್ತು. ದಿನ ನೋಡೋದು ಯಾಕೋ ಟಿಕ್ ಟಿಕ್ ಆಗುತ್ತೆ ಅಂತ. ಅವರಿಗೆ ಮನೆ ಬರ್ತಿರೋದೆಲ್ಲ ಹೊಸ ಕರೆಕ್ಟ್ ಬರಲಿಲ್ಲ, ಈಗ ತೊಂದರೆ ಆಯಿತು, ಮಗು ಒಳಚೂರು ಆಗಲ್ಲ, ಈಗೆಲ್ಲ ಆಯ್ತಲ್ಲ. ಈ ಎನಿಷ್ಟ ಬಿಟ್ಟಿದ್ದಾರೆ ಅವತ್ತಿಂದ ನಮ್ಗೆ ಹೀಗಾಗಿದೆ ಅಂತ. ಸೊ ಏನು ಮಾಡಿದಾರಲ್ಲ, ಏನು ಮಾಡೋಣ ಅಂತ ಯಾಕೋ ಟಿಕ್ ಟಿಕ್ ಅನ್ನುತ್ತಿದ್ರು ಹಾಗೆ ಅಂತ. ಆಮೇಲೆ ಅವರು ಹೋದ ಮಗ ಎಲ್ಲೇ ಹೋದ, ಇದು ಕಿಕ್ಕಿ ಮಾರ್ಕೆಟಿಗೆ ಈ ಬಂದದ್ರಿಂದ ನಮಗೆ ಸಾರಾವಳಿ ಭಾಳ ಕೆಟ್ಟಿದೆ ಹೇಳಿ ಇದನ್ನ ತಿರುಗಿ ಭಾಳವಾಗಿ ಹಾಕ್ಬಿಟ್ಟು ಅದರಿಂದ ಬಂದ ಇವನು ಹೋಗ್ತಾನೆ, ಅದೇನು ಹೋಗ್ತಾರೆ ಊಟಕ್ಕೆ ಹೇಳುವಂತೆ ತಾಯಿ ಅಂತಾಳೆ. ಅದೇನಿಲ್ಲ ಸದ್ಯಕ್ಕಿದ್ದು ಅನಿಷ್ಟ ಬಂದಾಗ ಮನೆ ಸರಾವಳಿಯಿಂದ ಹೋಗಬರು ಬಿಡ ಹಾಕ್ಬೇಕಲ್ಲಿ ಎಲ್ಲ ಕೊಟ್ಟಿದ್ವಿ ಬಾಯಿಗೆ ಹಾಕ್ಬಿಟ್ಟಿವಿ. ಅಯ್ಯೋ ಗಡಿಯಾರ ಕಿತ್ತಗತ್ತೆ ಗೊತ್ತಿಲ್ಲದೆ ಇಷ್ಟವಂತರಾಗ್ತದೆ ಅಂತ ಅನ್ನಕ್ಕಂತೇವರು. ಹಾಗೆ ನಾವು ಈಗ ಮಾಡಿಕೊಂಡಿರೋದು ಏನಂತ, ಈ ಅವಿಜ್ಞಾನಗಳು ಅಶ್ಯಾಮರ್ಥ ಹೇತೋ ಪ್ರಹಾಣ ಹೋಗಿ ಮತ್ತೆ ಬರ್ತಿದ್ರು. ಪ್ರಹಾಣ ಅಂದ್ರೆ ಅತ್ಯಂತಿಕವಾಗಿ ಹೋಗ್ಬೇಕಲ್ಲ, ಎಲ್ಲೆಲ್ಲ ಇಟ್ಟುಬಿಟ್ಟಿದ್ರೆ ಮತ್ತೆಲ್ಲ ತಂದಿಟ್ಟುಬಿಟ್ಟಾರ ಅಂತ ಭಾವಿದೆ, ಕಟ್ಟುಬಿಟ್ಟು ಹಾಕಿದ್ರಲ್ಲ. ಹಾಗೆ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೋಸ್ಕರವಾಗಿ ವಿದ್ಯಾ ಆತ್ಮೀಯತತ್ವ ವಿದ್ಯಾ ಪ್ರತಿಪತ್ತೆ ಆ ವಿದ್ಯಾ ಬರಬೇಕು. ಆತ್ಮೀಯತತ್ವ ವಿದ್ಯಾ ಬಂದರೆ ವಿದ್ಯಾ ಹೊರಬೇಕಲ್ಲ, ಇದಿದೆ ಅಂತ ಅದು ಬರಬೇಕು ಅಂತ. ಆಮೇಲೆ ಕೆಳಗೆ
ನರಿರೋಧೋ ನರೋತ್ಪತ್ತಿ ನ ವೈಬದ್ಧ ಮುಕ್ತಿಲ್ಲ ಅವಿದ್ಯೆಯಿಂದ ಇಲ್ಲ ವಿಶೇಷ ಪರಮಾರ್ಥದ ಹೇಳೋದು. ಇದನ್ನ ಅಧ್ಯಾರೋಪಾಪಾದ ಪ್ರಕ್ರಿಯೆ ಅಂತ ಹೇಳ್ಕೊಳ್ಳೋದಕ್ಕೆ ಅನುಕೂಲವಾಗುವಂತೆ ಕೆಲವನ್ನ ಸಪೋಸಿಷನ್ ಮಾಡಿಕೊಂಡು ಇಟ್ಕೊಳ್ಳೋದು. ಆಮೇಲೆ ಅದಿಲ್ಲ ಅಂತ ತೋರಿಸಿ ಯಾವುದು ಇಲ್ಲ ಅಂತ ತೋರಿಸುವ ಪ್ರಕ್ರಿಯೆಗೆ ಅಧ್ಯಾರೋಪಾದ ಪ್ರಕ್ರಿಯೆ ಅಂತ ಹೇಳಿದ್ರು. ಪ್ರತಿಪಾದನೆ ಕ್ರಮಕ್ಕೆ ಇದು ಒಂದು ಬಹಳ ಮುಖ್ಯವಾದಂಥ ಅಂಶ. ಈಗ ಇವತ್ತೆಲ್ಲ ಹೇಳಿದ್ರು ಏನು ಉಪನಿಷತ್ತುಗಳು ತಮ್ಮದೇ ಆದ ಒಂದು ಶೈಲಿ, ತಮ್ಮದೇ ಒಂದಾದ ಭಾಷೆ ಈ ರೀತಿ ಉಪಯೋಗಿಸ್ತಾ ಇದೆ. ಅದೊಂದು ಕ್ರಮ. ಆಮೇಲೆ ಅವು ಪ್ರತಿಪಾದನೆ